ವೆಲ್ಕಮ್ ಟು ಇಂಡಿಯನ್ ಜಿಯೋಗ್ರಫಿ ಕ್ಲಾಸ್ 2. ಇವತ್ತಿನ ಟಾಪಿಕ್ ಬಂದು ಫಿಸಿಯೋಗ್ರಫಿ ಆಫ್ ಇಂಡಿಯಾ. ಸೊ ಇವತ್ತಿನ ಟಾಪಿಕ್ ಬಂದು ಇಂಡಿಯಾದ ಫಿಸಿಯೋಗ್ರಫಿ. ಏನಿದು ಫಿಸಿಯೋಗ್ರಫಿ ಅಂದ್ರೆ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. ಫಿಸಿಯೋಗ್ರಫಿ ಇಸ್ ದ ಸ್ಟಡಿ ಆಫ್ ಫಿಸಿಕಲ್ ಪ್ಯಾಟರ್ನ್ಸ್ ಅಂಡ್ ಪ್ರೊಸೆಸ್ ಆಫ್ ದ ಅರ್ತ್ and it aims to understand the forces that produce and change rocks, ocean, weather and global flora and fauna patterns. ಸೊ ಅರ್ತ್ ಕ್ರಿಯೇಟ್ ಆದಾಗ ಒಂದು ಸ್ಟ್ರಕ್ಚರ್ ಇರುತ್ತೆ, ಫಿಸಿಕಲ್ ಪ್ಯಾಟರ್ನ್ ಇರುತ್ತೆ. ಅದು ಟೈಮ್ ಟು ಟೈಮ್ ಅಂದ್ರೆ ಟೈಮ್ ಹೋಗ್ತಾ ಹೋಗ್ತಾ ಅದು ಚೇಂಜ್ ಆಗುತ್ತೆ. ಅದನ್ನ ಸ್ಟಡಿ ಮಾಡುವಂಥದ್ದು, ಆ ಕಂಪ್ಲೀಟ್ ಪ್ರೊಸೆಸ್ ಅನ್ನ ಸ್ಟಡಿ ಮಾಡುವಂಥದ್ದು ನಾವು ಫಿಸಿಯೋಗ್ರಫಿ ಅಂತ ಕರಿತೀವಿ. ಅಂದ್ರೆ ಇದರ ಅಂಡರ್ ನಲ್ಲಿ ನಾವು ಭಾರತದ ಮೇಲ್ಮೈ ಲಕ್ಷಣಗಳು ಮತ್ತೆ ಭೂರಚನೆ ಇದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಈಗ ಪಾಯಿಂಟ್ ವೈಸ್ ಎಲ್ಲವನ್ನ ಸ್ಟಡಿ ಮಾಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ಬಂದು ಅರ್ತ್ ಇಸ್ ಅಪ್ರಾಕ್ಸಿಮೇಟ್ಲಿ 460 million years old. Second one, the endogenic and exogenic forces played a significant role in giving shape to various surface and subsurface features of the earth. ಅಂದ್ರೆ ಅರ್ತ್ ಅಲ್ಲಿ ಏನಿದೆ ಇವಾಗ ಸರ್ಫೇಸ್ ಮತ್ತೆ ಸಬ್ ಸರ್ಫೇಸ್ ಫೀಚರ್ಸ್, ಇದು ಬರ್ಲಿಕ್ಕೆ ಮೈನ್ ರೋಲ್ ಅನ್ನ ಪ್ಲೇ ಮಾಡಿರುವಂತ ಎರಡು ಫೋರ್ಸಸ್ ಯಾವ್ದ್ಯಾವ್ದು ಅಂತಂದ್ರೆ ಎಂಡೋಜೆನಿಕ್ ಫೋರ್ಸಸ್ ಅಂಡ್ ಎಕ್ಸೋಜೆನಿಕ್ ಫೋರ್ಸಸ್. ಈಗ ಎಂಡೋಜೆನಿಕ್ ಫೋರ್ಸ್ ಅಂದ್ರೆ ಏನು, ಎಕ್ಸೋಜೆನಿಕ್ ಫೋರ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ. ಇದನ್ನ ಬರ್ದಿಟ್ಕೊಳ್ಳಿ. ಎಂಡೋಜೆನಿಕ್ ಫೋರ್ಸಸ್ ಡೆಫಿನೇಷನ್ ಬರ್ದಿಟ್ಕೊಳ್ಳಿ. ಇದು ದ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಮೂವ್ಮೆಂಟ್ಸ್ caused by the forces coming from the origin of the earth. So repeat ಮಾಡ್ತೀನಿ. The horizontal and vertical movement caused by the forces coming from the origin of the earth is called endogenic forces. ಇವು ಯಾವ್ದ್ರಿಂದ ಉಂಟಾಗ್ತವೆ, ಮೀನ್ಸ್ ಯಾವ್ದ್ರಿಂದ ಕಾಸ್ ಆಗ್ತವೆ ಅಂದ್ರೆ these endogenic forces are caused by the contraction and expansion of rocks due to variation in thermal condition and temperature inside the earth. ಸೊ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ನ. ಎಂಡೋಜೆನಿಕ್ ಫೋರ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಇನ್ಸೈಡ್ ದ ಅರ್ತ್ ಅಲ್ಲಿ ಆಗುತ್ತೆ. ಸೊ ರೀಸನ್ ಏನು, ಇದು ಏನಿಂದ ಕಾಸ್ ಆಗುತ್ತೆ ಅಂತಂದ್ರೆ ಕಾಂಟ್ರಾಕ್ಷನ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ರಾಕ್ಸ್ ಡ್ಯೂ ಟು ವೇರಿಯೇಷನ್ ಇನ್ ಥರ್ಮಲ್ ಕಂಡೀಷನ್ ಅಂಡ್ ಟೆಂಪರೇಚರ್ ಇನ್ಸೈಡ್ ದ ಅರ್ತ್. ಅದೇ ರೀತಿ ಎಕ್ಸೋಜೆನಿಕ್ ಫೋರ್ಸ್ ಅಂದ್ರೆ ಏನು ಅಂತ ನೋಡೋದಿದ್ರೆ, ಎಕ್ಸೋಜೆನಿಕ್ ಫೋರ್ಸಸ್ the forces which derive their strength from the earth's exterior or originate within the earth's atmosphere are called exogenic or external forces. So both endogenic forces ಮತ್ತು exogenic forces ಇಂದ ನಮ್ಮ ಅರ್ತ್ ಸರ್ಫೇಸ್ ಮತ್ತು ಸಬ್ ಸರ್ಫೇಸ್ ತುಂಬಾ ಚೇಂಜ್ ಆಗಿದೆ. The theory of plate tectonics defines the formation of physical aspects of the earth. ಸೊ ಇದನ್ನ ಕೂಡ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಕೇಳ್ಬೋದು. ಯಾವ ಥಿಯರಿ ನಮ್ಮ ಫಿಸಿಕಲ್ ಆಸ್ಪೆಕ್ಟ್ಸ್ ಅನ್ನ ಡಿಫೈನ್ ಮಾಡುತ್ತೆ, ಫಾರ್ಮ್ ಆಗೋದಕ್ಕೆ ರೀಸನ್ ಆಗಿದೆ ಅಂತ ಕೇಳ್ಬೋದು. ಪ್ಲೇಟ್ ಟೆಕ್ಟೋನಿಕ್ಸ್ ಥಿಯರಿನೇ ಇದೆ, ಅದಕ್ಕೆ ಒಂದು ಕ್ಲಾಸ್ ಅನ್ನ ಮಾಡ್ಬೋದು. ಬಟ್ ಇಲ್ಲಿ ನಿಮ್ಗೆ ಜಸ್ಟ್ ಅದು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಸಾಕು ನಿಮ್ಗೆ. ಪ್ಲೇಟ್ ಟೆಕ್ಟೋನಿಕ್ಸ್ ಇಸ್ ದ ಥಿಯರಿ ದಟ್ ಅರ್ತ್ಸ್ ಔಟರ್ ಶೆಲ್ ಇಸ್ ಡಿವೈಡೆಡ್ ಇಂಟು ಸೆವೆರಲ್ ಪ್ಲೇಟ್ಸ್ ದಟ್ ಗ್ಲೈಡ್ ಓವರ್ ದ ಮ್ಯಾಂಟಲ್ ದ ರಾಕಿ ಇನ್ನರ್ ಲೇಯರ್ ಎಬೋವ್ ದ ಕೋರ್. ಸೊ ಈಗ ನಿಮ್ಗೆ ಗೊತ್ತಿದೆ, ನಾವು ಅರ್ತ್ ಅನ್ನ ಡಿಫ್ರೆಂಟ್ ಶೆಲ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಮ್ಯಾಂಟಲ್, ಕೋರ್, ಈ ತರ. ಸೊ ಆ ಇದನ್ನ ಡಿಫೈನ್ ಮಾಡುವಂತ ಥಿಯರಿ ಬಂದು ಪ್ಲೇಟ್ ಟೆಕ್ಟೋನಿಕ್ಸ್ ಥಿಯರಿ. So plate tectonic theory defines the formation of physical aspects of the earth. So ಇದಿಷ್ಟು ಬೇಸಿಕ್ಸ್ ಅಂತಂದ್ರೆ, ಇನಿಷಿಯಲಿ ನಾವ್ ಏನಂತ ಕರಿತಾ ಇದ್ವಿ ನಮ್ಮ ಅರ್ತ್ ಲ್ಯಾಂಡ್ ಮಾಸ್ ಅನ್ನ ಅಂತಂದ್ರೆ, ಇನಿಷಿಯಲಿ ಆಲ್ ಕಾಂಟಿನೆಂಟ್ಸ್ ವರ್ ಯುನೈಟೆಡ್. ಸೊ ಈಗ ಏನೇನು ಕಾಂಟಿನೆಂಟ್ಸ್ ಇದೆ 7 ಅವೆಲ್ಲ ಯುನೈಟೆಡ್ ಆಗಿತ್ತು. ದೇ ವರ್ ಒನ್ ಲ್ಯಾಂಡ್ ಮಾಸ್ ಅಂಡ್ ನೋನ್ ಆಸ್ ಪ್ಯಾಂಗಿಯಾ ಆರ್ ಸೂಪರ್ ಕಾಂಟಿನೆಂಟ್ ಅಂತ ಕರಿತಾ ಇದೀವಿ. ಸೊ ಅದರಲ್ಲೂ ನಾರ್ತ್ ಮತ್ತೆ ಸೌತ್ ಪಾರ್ಟ್ ಅಂತ ಮಾಡ್ಕೊಂಡಿದ್ವಿ. ದ ನಾರ್ದರ್ನ್ ಪಾರ್ಟ್ ಆಫ್ ದ ಏನ್ಸಿಯಂಟ್ ಸೂಪರ್ ಕಾಂಟಿನೆಂಟ್ Pangaea was named as Angara land or Laurasia and southern part was named as Gondwana land. ಸೊ ಈ ಸದರನ್ ಪಾರ್ಟ್ ಅಲ್ಲಿ ಬರುವಂತದ್ದು ನಮ್ಮ ಇಂಡಿಯಾ. ಸೊ ಈಗ ಏನಂತಂದ್ರೆ ಇನಿಷಿಯಲ್ ಆಗಿ ಓವರ್ ಆಲ್ ಒಂದು ಎಲ್ಲಾ ಕಾಂಟಿನೆಂಟ್ ಅನ್ನ ಒಂದು ಲ್ಯಾಂಡ್ ಮಾಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ನಾವು ಸೂಪರ್ ಕಾಂಟಿನೆಂಟ್ ಅಂತ ಕರಿತಾ ಇದೀವಿ. ಮತ್ತೆ ಆ ಸೂಪರ್ ಕಾಂಟಿನೆಂಟ್ ನ 2 ಭಾಗ ಮಾಡ್ತಾ ಇದ್ವಿ ಬೇಸ್ಡ್ ಆನ್ ಡೈರೆಕ್ಷನ್. ನಾರ್ದರ್ನ್ ಪಾರ್ಟ್ ಅನ್ನ ಅಂಗಾರಾ ಲ್ಯಾಂಡ್ ಅಂತ ಕರಿತಾ ಇದ್ವಿ. ಅದೇ ರೀತಿ ಸದರನ್ ಪಾರ್ಟ್ ಅನ್ನ ನಾವು ಗೋಂಡ್ವಾನಾ ಲ್ಯಾಂಡ್ ಅಂತ ಕರಿತಿದ್ವಿ. This Gondwana land includes India, Australia, South Africa, South America and Antarctica. ಸೊ ಇಂಡಿಯಾ ಎಲ್ಲಿ ಬರುತ್ತೆ ಅಂತಂದ್ರೆ ಗೋಂಡ್ವಾನಾ ಲ್ಯಾಂಡ್ ಅಲ್ಲಿ ಬರುತ್ತೆ. ಸೊ ಇದು ಕೂಡ ಕ್ವಶನ್ ಆಗಿ ನಿಮ್ಗೆ ಕೇಳೋ ಚಾನ್ಸಸ್ ಇದೆ. ಸೊ ಇದಿಷ್ಟು ಇಂಟ್ರೊಡಕ್ಷನ್. ಎಂಡೋಜೆನಿಕ್ ಎಕ್ಸೋಜೆನಿಕ್ ಫೋರ್ಸಸ್ ಬಗ್ಗೆ ಹೇಳಿದೀನಿ, ಪ್ಲೇಟ್ ಟೆಕ್ಟಾನಿಕ್ಸ್ ಬಗ್ಗೆ ಹೇಳಿದೀನಿ, ಮತ್ತೆ ನಮ್ಮ ಇಂಡಿಯಾ ಗೋಂಡ್ವಾನಾ ಲ್ಯಾಂಡ್ ಅಲ್ಲಿ ಬರುತ್ತೆ ಅನ್ನೋವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು 4 ಪಾಯಿಂಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಿಯಾದ ಸ್ಟ್ರಕ್ಚರ್ ಅಂದ್ರೆ ಫಿಸಿಕಲ್ ಸ್ಟ್ರಕ್ಚರ್ ಅನ್ನು ನೋಡೋದಿದ್ರೆ, based on geological history, India is divided into 3 regions. One peninsular block, second one Himalayas and other peninsular mountains, third one Indo-Ganga and Brahmaputra plain. So ಇಲ್ಲಿ peninsular block ಅಲ್ಲಿ ಬರುವಂತದ್ದು ತುಂಬಾ ಓಲ್ಡ್ ಕ್ರಿಯೇಷನ್ಸ್. ಇದು
The peninsular block is formed essentially by a great complex of very ancient gneisses and granites. The peninsular block mostly consists of relics and residual mountains like Aravali Hills, Nallamalla Hills, Javadi Hills, Velikonda Hills, Palkonda Range and Mahendragiri Hills. So peninsular block ಮತ್ತೆ ಹಿಮಾಲಯಾಸ್, ಇಂಡೋ ಗಂಗಾ ಬ್ರಹ್ಮಪುತ್ರ ರೀಜನ್, ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಮ್ಯಾಪ್ ಅಲ್ಲಿ ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ತೋರಿಸ್ಕೊಡ್ತೀನಿ. ಬೇಸ್ಡ್ ಆನ್ ಜಿಯಾಲಜಿಕಲ್ ಹಿಸ್ಟ್ರಿ 3 ತರವಾಗಿ ಮುಖ್ಯವಾಗಿ ಡಿವೈಡ್ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನ 3 ಟೈಪ್ ಆಡ್ ಆಗುತ್ತೆ ನಿಮ್ಗೆ. ಇದು ಜಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ. ಪೆನಿನ್ಸುಲರ್ ಬ್ಲಾಕ್ ಅಂತ ಮೇಜರ್ ಡಿವಿಷನ್ ಬರುತ್ತೆ. ನೆಕ್ಸ್ಟ್ ಹಿಮಾಲಯಾಸ್ ಅಂಡ್ ಪೆನಿನ್ಸುಲರ್ ಮೌಂಟೇನ್ಸ್ ಅಂದ್ರೆ ನಾರ್ತ್ ಈಸ್ಟರ್ನ್ ಮೌಂಟೇನ್ಸ್ ಬರುತ್ತೆ. ನೆಕ್ಸ್ಟ್ ಇಂಡೋ ಗಂಗಾ ಬ್ರಹ್ಮಪುತ್ರ ಪ್ಲೇನ್ ಅಂದ್ರೆ ಇಂಡಸ್ ರಿವರ್, ಗಂಗಾ ರಿವರ್, ಬ್ರಹ್ಮಪುತ್ರ ರಿವರ್ ಹರಿಯೋ ಕಡೆ ಎಲ್ಲ ಅದು ಸಾಯಿಲ್ ಡೆಪಾಸಿಟ್ಸ್ ಅನ್ನ ಬಿಟ್ಟು ಹೋಗಿರುತ್ತೆ. ಅದೇ ಒಂದು ಪ್ಲೇನ್ ಆಗುತ್ತೆ. ಸೊ ಅದನ್ನ ನಾವು ಇಂಡೋ ಗಂಗಾ ಬ್ರಹ್ಮಪುತ್ರ ಪ್ಲೇನ್ ಅಂತ ಕರಿತೀವಿ. ಇಲ್ಲಿ ಪೆನಿನ್ಸುಲರ್ ಬ್ಲಾಕ್ ಏನಿದೆ ಇದು ಓಲ್ಡೆಸ್ಟ್ ಕ್ರಿಯೇಷನ್ಸ್. ಹಿಮಾಲಯಾಸ್ ಬಂದು ಯಂಗ್ ಮೌಂಟೇನ್ಸ್. ಸೊ ಕನ್ಫ್ಯೂಸ್ ಆಗ್ಬೇಡಿ, ಎಲ್ಲರೂ ಹಿಮಾಲಯಾಸ್ ತುಂಬಾ ಓಲ್ಡ್ ಮೌಂಟೇನ್ಸ್ ಅನ್ಕೊಂತಾರೆ. ಹಿಮಾಲಯಗಿಂತ ಓಲ್ಡ್ ಮೌಂಟೇನ್ಸ್ ಬಂದು ಪೆನಿನ್ಸುಲರ್ ಬ್ಲಾಕ್ ಅಲ್ಲಿ ಇರ್ತಕ್ಕಂಥ ಈ ಅರಾವಳಿ ಹಿಲ್ಸ್, ನಲ್ಲಮಲ ಹಿಲ್ಸ್ ಎಕ್ಸೆಟ್ರಾ. ಸೊ ಅದಿಲ್ಲಿ ಡಿಫೈನ್ ಆಗಿದೆ ನೋಡಿ. ಅನ್ಲೈಕ್ ದ ರಿಜಿಡ್ ಅಂಡ್ ಸ್ಟೇಬಲ್ ಪೆನಿನ್ಸುಲರ್ ಬ್ಲಾಕ್, the Himalayan mountains are young, weak and flexible in their geological structure, and Indo-Ganga and Brahmaputra plain comprises the plains formed by the river Indus, Ganga and Brahmaputra. So ಇದಿಷ್ಟು ಇಂಟ್ರೊಡಕ್ಷನ್ ಆಯ್ತು. ಇವಾಗ ನಾವು ಇಂಡಿಯನ್ ಜಿಯೋಗ್ರಫಿನಲ್ಲಿ ಇಂಡಿಯಾದ ಫಿಸಿಕಲ್ ಆಸ್ಪೆಕ್ಟ್ ಅನ್ನ ಸ್ಟಡಿ ಮಾಡೋದಕ್ಕೆ ಹೋಗೋಣ. ಸೊ ಇವಾಗ ನಾವು ಇಂಡಿಯನ್ ಫಿಸಿಯೋಗ್ರಫಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. A chain of high mountains radiate out from the Pamir Knot which lies just in the north of India. So north of India ದಲ್ಲಿ Pamir Knot ಅಂತ ಒಂದು ಪ್ರದೇಶ ಇದೆ. ಅಲ್ಲಿಂದ chain of mountains ಸ್ಟಾರ್ಟ್ ಆಗುತ್ತೆ. In these mountains, the Hindu Kush, the Sulaiman and the Kirtar in the east and Himalayas in the west separate the Indian subcontinent from the rest of Asia. So rest of Asia ಇಂದ ವೆಸ್ಟ್ ಅಲ್ಲಿ ಹಿಮಾಲಯಾಸ್ ಮತ್ತೆ ಹಿಂದೂ ಕುಶ್, ಸುಲೈಮಾನ್, ಕಿರ್ತರ್ ಈಸ್ಟ್ ನಲ್ಲಿ ನಮ್ಮ ಇಂಡಿಯಾವನ್ನ ಬೇರೆ ಎಲ್ಲ ರಾಷ್ಟ್ರಗಳಿಂದ ಸಪರೇಟ್ ಮಾಡುತ್ತೆ. ಈಗ ನಾವು ಇಂಡಿಯನ್ ಫಿಸಿಯೋಗ್ರಫಿಯನ್ನ ಫಾಲೋಯಿಂಗ್ ಮೈನ್ 6 ರೀಸನ್ಸ್ ಆಗಿ ಡಿವೈಡ್ ಮಾಡ್ಕೊಂತೀವಿ. ಯಾವ್ದ್ಯಾವ್ದು ಅಂತ ನೋಡೋದಿದ್ರೆ, ಮೊದಲಿಗೆ ನಾರ್ದರ್ನ್ ಅಂಡ್ ನಾರ್ತ್ ಈಸ್ಟ್ ಮೌಂಟೇನ್ಸ್ ಅಂದ್ರೆ ಇಲ್ಲಿ ಮೌಂಟೇನ್ಸ್ ಇದೆಯಲ್ಲ ಇದು. ಸೊ ಹಿಮಾಲಯಾಸ್ ಅಂತ ಕೂಡ ಇದನ್ನ ನಾವು ಕರಿತೇವೆ. ಸೊ ಯಾವ್ದರ ಆಧಾರದ ಮೇಲೆ ಅಂತಂದ್ರೆ ಭಾರತದ ಭೂರಚನೆ ಮತ್ತೆ ಮೇಲ್ಮೈ ಲಕ್ಷಣದ ಆಧಾರದ ಮೇಲೆ ನಾವು ಈ 6 ಡಿವಿಷನ್ಸ್ ಅನ್ನ ಮಾಡ್ಕೊಂತೀವಿ. ಕೆಲವು ಕಡೆ ನಿಮ್ಗೆ ಇದನ್ನ 4 ಡಿವಿಷನ್ ಆಗು ಕೂಡ ತೋರಿಸ್ತಾರೆ. ಅಂದ್ರೆ ಇಂಡಿಯನ್ ಡೆಸರ್ಟ್ ಆರ್ ಕೋಸ್ಟಲ್ ಪ್ಲೇನ್ ಅಂಡ್ ಐಸ್ಲ್ಯಾಂಡ್ ಇದೆಲ್ಲ ಒಟ್ಟಿಗೆ ಮಾಡ್ತಾರೆ. ಸೊ ನಾನಿಲ್ಲಿ 6 ಡಿವಿಷನ್ಸ್ ಆಗಿ ತೋರಿಸಿ 6 ಸಪರೇಟ್ ಎಕ್ಸ್ಪ್ಲನೇಷನ್ಸ್ ಅನ್ನ ನಿಮ್ಗೆ ನೀಡ್ತೀನಿ. ಈಗ ಮೊದಲನೇದು ಬಂದು ದ ನಾರ್ದರ್ನ್ ಅಂಡ್ ನಾರ್ತ್ ಈಸ್ಟರ್ನ್ ಮೌಂಟೇನ್ಸ್ ಅಂದ್ರೆ ಹಿಮಾಲಯಾಸ್ ಬರುತ್ತೆ ಇದರಲ್ಲಿ. ಅದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತೇವೆ, ಹಿಮಾಲಯಾಸ್ ಮತ್ತೆ ಬೇರೆ ಮೌಂಟೇನ್ಸ್ ಬಗ್ಗೆ. ಸೆಕೆಂಡ್ ಒನ್ ಬಂದು ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಅಂದ್ರೆ ಇಂಡೋ ಗಂಗಾ ಬ್ರಹ್ಮಪುತ್ರ ರೀಜನ್ ಏನಿದೆ ಸೊ ಅದು ಈ ಟಾಪಿಕ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಪೆನಿನ್ಸುಲರ್ ಪ್ಲಾಟು. ಸೊ ಪೆನಿನ್ಸುಲರ್ ಪ್ಲಾಟು ಎಲ್ಲಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೇನೆ. ನೆಕ್ಸ್ಟ್ ಇಂಡಿಯನ್ ಡೆಸರ್ಟ್, ಕೋಸ್ಟಲ್ ಪ್ಲೇನ್ಸ್ ಅಂಡ್ ಐಲ್ಯಾಂಡ್ಸ್. ಸೊ ಇದಿಷ್ಟು ಮೇಜರ್ 6 ಡಿವಿಷನ್. ಸೊ ಈಗ ಮ್ಯಾಪ್ ನಲ್ಲಿ ಇದು ಎಲ್ಲೆಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಮ್ಯಾಪ್ ಏನಿದೆ ಇದನ್ನ ನೀವು ತಿಳ್ಕೊಂಡ್ರೆ ಈಸಿಯಾಗಿ ನೀವೇ ಕ್ಲಾಸಿಫಿಕೇಶನ್ ಅನ್ನ ಮಾಡಬಹುದು ಫಿಸಿಕಲ್ ಆಸ್ಪೆಕ್ಟ್ ನಲ್ಲಿ. ಅಲಾಂಗ್ ವಿತ್ ಸ್ಟೇಟ್ಸ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಈಗ ಮೊದಲಿಗೆ ನೋಡಿ, ಈ ಬ್ಲೂ ಕಲರ್ ಏನಿದೆ ಇದು ಹಿಮಾಲಯನ್ ಮೌಂಟೇನ್ಸ್ ಅಂದ್ರೆ ನಾರ್ದರ್ನ್ ಅಂಡ್ ನಾರ್ತ್ ಈಸ್ಟ್ ಮೌಂಟೇನ್ಸ್ ಅನ್ನ ತೋರಿಸುತ್ತೆ. ಸೊ ಈ ಬ್ಲೂ ಕಲರ್ ಅಂದ್ರೆ ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಮೇಘಾಲಯ, ಅಸ್ಸಾಂ, ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ ಇಲ್ಲಿ ತನಕನೂ ಹಿಮಾಲಯನ್ ಮೌಂಟೇನ್ಸ್ ಇದೆ. ಸೊ ಇಲ್ಲೂ ಕೂಡ ಹಿಮಾಲಯ ಇದೆ, ಬಟ್ ಅದು ನೇಪಾಳ ಅಲ್ಲಿ ಮತ್ತೆ ಟಿಬೆಟಿಗೆ ಸ್ವಲ್ಪ ಸೇರ್ಕೊಳ್ಳುತ್ತೆ. ನಮ್ಮ ಇಂಡಿಯನ್ ರೀಜನ್ ಅನ್ನ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಇದು ಫಸ್ಟ್ ಟೈಪ್ ಆಯ್ತು. ಸೆಕೆಂಡ್ ಒನ್ ಬಂದು ಗ್ರೇಟ್ ಪ್ಲೇನ್ಸ್. ಸೊ ಅಂದ್ರೆ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಅಂತ ಏನ್ ಹೇಳಿದೆ, ಇಂಡೋ ಗಂಗಾ ಮತ್ತೆ ಬ್ರಹ್ಮಪುತ್ರ ರೀಜನ್ ಅದು ಇಲ್ಲಿ. ಸೊ ಇಲ್ಲಿ ಇಂಡಸ್ ನದಿ ಹರಿದು ಹೋಗುತ್ತೆ ಈ ಕಡೆ. ಸೊ ಈ ರೀಜನ್ ಮತ್ತೆ ಇದು. ಸೊ ಇಲ್ಲಿ ಗಂಗಾ ಮತ್ತೆ ಬ್ರಹ್ಮಪುತ್ರ ರಿವರ್ ಹರಿಯುವಂತ ಡೈರೆಕ್ಷನ್ ಇದು. ಈ ಪ್ರದೇಶ ಬಂದು ಗ್ರೇಟ್ ಪ್ಲೇನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಥರ್ಡ್ ಒನ್ ಬಂದು ಸೆಂಟ್ರಲ್ ಹೈಲ್ಯಾಂಡ್. ಸೊ ಇಲ್ಲಿ ಇದೆಯಲ್ಲ ಇದು ಸೆಂಟ್ರಲ್ ಹೈಲ್ಯಾಂಡ್ ಅಂದ್ರೆ ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಸೆಂಟ್ರಲ್ ಹೈಲ್ಯಾಂಡ್ ಪ್ರದೇಶ. ಪೆನಿನ್ಸುಲರ್ ಪ್ಲಾಟು ಏನ್ ಹೇಳಿದ್ದೆ ನಾನು ಇದು. ಸೊ ಮೇಜರ್ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಪೆನಿನ್ಸುಲರ್ ಪ್ಲಾಟು. ಸೊ ಇಲ್ಲಿ ಇದೆಯಲ್ಲ ಇದಿಷ್ಟು ನಮ್ಮ ಕರ್ನಾಟಕ ಕೂಡ ಪೆನಿನ್ಸುಲರ್ ಪ್ಲಾಟೂನಲ್ಲೇ ಬರುವಂತದ್ದು. ಎಲ್ಲಾ ಸ್ಟೇಟ್ಸ್ ಇನ್ಕ್ಲೂಡ್ ಆಗುತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಇದು ಪೆನಿನ್ಸುಲರ್ ಪ್ಲಾಟೂನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕೋಸ್ಟಲ್ ರೀಜನ್ಸ್ ಅಲ್ಲಿ 2 ಬರುತ್ತೆ, ಒಂದು ವೆಸ್ಟ್ ಮತ್ತೆ ಇನ್ನೊಂದು ಈಸ್ಟ್. ಸೊ ವೆಸ್ಟ್ ಬಂದ್ಬಿಟ್ಟು ಗುಜರಾತ್ ಇಂದ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಗೊತ್ತು. ಅರೇಬಿಯನ್ ಸಿ ಇಂದ ಅಪ್ ಟು ಕೇರಳ ತನಕನೂ ಬರುತ್ತೆ. ಮತ್ತೆ ಈ ಕಡೆ ಈಸ್ಟ್ ಸ್ಟಾರ್ಟ್ ಆಗುತ್ತೆ, ತಮಿಳುನಾಡು ಟು ವೆಸ್ಟ್ ಬೆಂಗಾಲ್ ತನಕ ಹೋಗುತ್ತೆ, ಬೇ ಆಫ್ ಬೆಂಗಾಲ್ ಅಲ್ಲಿ ಎಂಡ್ ಆಗುತ್ತೆ. ಮತ್ತೆ ಐಲ್ಯಾಂಡ್ಸ್ ಬರುತ್ತೆ. ಸೊ ಇಲ್ಲಿ ಲಕ್ಷದ್ವೀಪ್ ಇದೆ, ಇಲ್ಲಿದೆ ನೋಡಿ ಲಕ್ಷದ್ವೀಪ್ ಇದೆ,
ಮತ್ತೆ ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ ಇದೆ. ಸೊ ಇದಿಷ್ಟು ಇಂಡಿಯನ್ ಫಿಸಿಯೋಗ್ರಫಿಕ್ ಮ್ಯಾಪ್. ಇದು ಫಿಸಿಕಲ್ ಆಸ್ಪೆಕ್ಟ್ ನಲ್ಲಿ ನಾವು ಇಂಡಿಯಾವನ್ನ ಇಷ್ಟು ರೀಜನ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ಮುಂದೆ ನಾವು ಒಂದೊಂದನ್ನೇ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಲೈಕ್ ಹಿಮಾಲಯಾಸ್ ಅಂತಂದ್ರೆ ಏನು, ನಾವು ಹಿಮಾಲಯವನ್ನ ಹೇಗೆ ಡಿವೈಡ್ ಮಾಡ್ಕೊಂತೀವಿ, ಯಾವ್ಯಾವ ಡಿವಿಷನ್ಸ್ ಬರುತ್ತೆ ಸ್ಟಡಿ ಮಾಡೋಣ. ಅದೇ ತರ ಗ್ರೇಟ್ ಪ್ಲೈನ್ಸ್, ಆ ನದಿಗಳು ಕ್ರಿಯೇಟ್ ಮಾಡಿರ್ತಕ್ಕಂಥ ಸಾಯಿಲ್ಸ್ ಯಾವ್ದು, ಅದರಿಂದ ಅಗ್ರಿಕಲ್ಚರಿಗೆ ಏನು ಉಪಯೋಗ ಆಗುತ್ತೆ, ಇದನ್ನ ತಿಳ್ಕೊಳ್ತಾ ಹೋಗೋಣ. ಅದೇ ರೀತಿ ಪೆನಿನ್ಸುಲರ್ ಪ್ಲಾಟೂ ಬಗ್ಗೆ, ಕೋಸ್ಟಲ್ ರೀಜನ್ಸ್ ಬಗ್ಗೆ, ಐಲ್ಯಾಂಡ್ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡುವಂತದ್ದೇ ಈ ಕ್ಲಾಸ್. ಸೊ ಇವಾಗ ನೀವು ಕ್ಲಾಸಿಫಿಕೇಶನ್ ನೋಡಿದ್ರಿ, ಅರ್ಥ ಮಾಡ್ಕೊಂಡಿದ್ದೀರಾ. ಇದು ತುಂಬಾ ಲೆಂತಿಯಸ್ಟ್ ಟಾಪಿಕ್ ಆಗಿರೋದ್ರಿಂದ ನಾವು ಇದನ್ನ 2 ಕ್ಲಾಸ್ ನಲ್ಲಿ ಸ್ಟಡಿ ಮಾಡೋಣ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಹಿಮಾಲಯನ್ ಮೌಂಟೇನ್ಸ್ ಅಂದ್ರೆ ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಬಗ್ಗೆ ತಿಳ್ಕೊಳ್ಳೋಣ. ನಾರ್ದರ್ನ್ ಅಂಡ್ ನಾರ್ತ್ ಈಸ್ಟರ್ನ್ ಮೌಂಟೇನ್ಸ್ ಮತ್ತೆ ನಾರ್ದರ್ನ್ ಪ್ಲೇನ್ಸ್ ಅಂದ್ರೆ ಇಂಡೋ, ಗಂಗಾ ಅಂಡ್ ಬ್ರಹ್ಮಪುತ್ರ ರೀಜನ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ರಿಮೈನಿಂಗ್ 4 ಕ್ಲಾಸಿಫಿಕೇಶನ್ಸ್ ಏನಿದೆ, ಪೆನಿನ್ಸುಲರ್ ಪ್ಲಾಟೂ, ಡೆಸರ್ಟ್, ಕೋಸ್ಟಲ್ ಪ್ಲೇನ್ಸ್ ಅಂಡ್ ಐಲ್ಯಾಂಡ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ನಾರ್ದರ್ನ್ ಅಂಡ್ ನಾರ್ತ್ ಈಸ್ಟರ್ನ್ ಮೌಂಟೇನ್ಸ್. The northern and northeastern mountains consist of Himalayas and the northeastern hills. So ಮೇಜರ್ ಆಗಿ ಬರುವಂತದ್ದು ಇಲ್ಲಿ ಹಿಮಾಲಯಾಸ್ ನಮಗೆ ಈ ಟಾಪಿಕ್ ನಲ್ಲಿ ಬರುತ್ತೆ. The Himalayas are the highest mountain wall of the world are situated on the northern boundary of India. ಸೊ ಇಡೀ ವರ್ಲ್ಡ್ ನಲ್ಲೇ ಹೈಯೆಸ್ಟ್ ಮೌಂಟೇನ್ ವಾಲ್ ಇರುವಂತದ್ದು ನಮ್ಮ ಹಿಮಾಲಯದಲ್ಲಿ. ನಿಮ್ಗೆ ಗೊತ್ತಿದೆ ಮೌಂಟ್ ಎವರೆಸ್ಟ್ ಕೂಡ ಹಿಮಾಲಯದಲ್ಲೇ ಇರುವಂತದ್ದು, ಬಟ್ ನೇಪಾಳ ಅಲ್ಲಿ ಇದೆ ಅದು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಸೊ ನಮ್ಮ ಇಂಡಿಯಾದಲ್ಲಿ ಬರುವಂತದ್ದು ಹೈಯೆಸ್ಟ್ ಪೀಕ್ ಬಂದು K2 ಮೀನ್ಸ್ ಗಾಡ್ವಿನ್ ಅಸ್ಟಿನ್ 8611 ಮೀಟರ್ಸ್ ಇದೆ ಎಲಿವೇಶನ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫ್ರಮ್ ವೆಸ್ಟ್ ಟು ಈಸ್ಟ್ ಹಿಮಾಲಯಾಸ್ ಆರ್ 2500 ಕಿಲೋಮೀಟರ್ ಲಾಂಗ್. ಕೆಲವೊಂದು ಕಡೆ 2400 ಅಂತಾನು ಮೆನ್ಷನ್ ಮಾಡಿರ್ತಾರೆ. ಸೊ ವೆಸ್ಟ್ ಟು ಈಸ್ಟ್ ಹಿಮಾಲಯನ್ ಲೆಂತ್ ಬಂದು 2500 ಕಿಲೋಮೀಟರ್ ಉದ್ದ ಇದೆ. ದ ಅವರೇಜ್ ಬ್ರೆಡ್ತ್ ಆಫ್ ಹಿಮಾಲಯ ಇಸ್ ಬಿಟ್ವೀನ್ 250 to 400 ಕಿಲೋಮೀಟರ್. ಸೊ ಬ್ರೆಡ್ತ್ 250 to 400 ಕಿಲೋಮೀಟರ್ ಅಲ್ಲಿ ರೇಂಜ್ ವೇರಿ ಆಗುತ್ತೆ. 200 to 400 ನಂದ ಕೂಡ ಕೆಲವೊಂದು ಕಡೆ ಮೆನ್ಷನ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಲೆಂತ್ ಬಂದು 2400 to 2500 ಕಿಲೋಮೀಟರ್, ಬ್ರೆಡ್ತ್ ಬಂದು 200 to 400 ಕಿಲೋಮೀಟರ್ ಅಲ್ಲಿ ವೇರಿ ಆಗುತ್ತೆ. ಹಿಮಾಲಯಾಸ್ ಆರ್ ಫಾರ್ಮ್ಡ್ ಬೈ ಕಂಪ್ರೆಷನಲ್ ಫೋರ್ಸಸ್ ಆರ್ ಕನ್ವರ್ಜಿಂಗ್ ಫೋರ್ಸಸ್ ಆರ್ ಪುಷಿಂಗ್ ಫೋರ್ಸಸ್. ಸೊ ಇದು ವೆರಿ ಇಂಪಾರ್ಟೆಂಟ್, KPSC ನಲ್ಲಿ ಒಂದ್ಸರಿ ಕೇಳಿದ್ದಾರೆ. ಯಾವ ಫೋರ್ಸ್ ಇಂದ ಹಿಮಾಲಯಸ್ ಫಾರ್ಮ್ ಆಗಿದೆ ಅಂತಂದ್ರೆ ಕಂಪ್ರೆಷನಲ್ ಫೋರ್ಸ್ ಆರ್ ಕನ್ವರ್ಜಿಂಗ್ ಫೋರ್ಸ್ ಇಂದ. ಡೈವರ್ಜಿಂಗ್ ಫೋರ್ಸ್ ಇಂದ ಕೂಡ ನಮ್ಮ ಇಂಡಿಯಾದಲ್ಲಿ ಹಿಲ್ಸ್ ಫಾರ್ಮ್ ಆಗಿದೆ. ಯಾವುದು ಅಂತ ನಿಮ್ಗೆ ಅದು ಪೆನಿನ್ಸುಲರ್ ಪ್ಲಾಟೂನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಹಿಮಾಲಯಸ್ ಆರ್ ಫಾರ್ಮ್ಡ್ ಬೈ ಕಂಪ್ರೆಷನಲ್ ಫೋರ್ಸಸ್ ಆರ್ ಕನ್ವರ್ಜಿಂಗ್ ಫೋರ್ಸಸ್. ನೆಕ್ಸ್ಟ್ ಹಿಮಾಲಯಸ್ಗೆ ಬೇರೆ ಬೇರೆ ನೇಮ್ ಅಲ್ಲಿ ಕೂಡ ನಾವು ಕರಿತೇವೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ 2017 KS ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ ಇದನ್ನ. ಹಿಮಾಲಯಸ್ ಆರ್ ಕಾಲ್ಡ್ ಆಸ್ ನ್ಯೂ ಫೋಲ್ಡ್ ಮೌಂಟೇನ್ಸ್, ರಗ್ಗಡ್ ಮೌಂಟೇನ್ಸ್, ಹೈಯೆಸ್ಟ್ ಫೋಲ್ಡ್ ಮೌಂಟೇನ್ಸ್, ಲಾಫ್ಟಿಯೆಸ್ಟ್ ಮೌಂಟೇನ್ಸ್, ಸ್ಲ್ಯಾಪ್ ಸ್ಲೋಪ್ ಮೌಂಟೇನ್ಸ್. ಸೊ ಈ ತರ ಕೂಡ ನಾವು ಹಿಮಾಲಯವನ್ನ ಹಲವಾರು ನೇಮ್ ಇಂದ ಕರೀತೇವೆ. ನೆಕ್ಸ್ಟ್ ಹಿಮಾಲಯಾಸ್ ಆರ್ ಎಕ್ಸ್ಟೆಂಡೆಡ್ ಫ್ರಮ್ ನಾರ್ತ್ ವೆಸ್ಟ್ ಪೊಟ್ವಾರ್ ಬೇಸ್ ಇನ್ ಪಾಕಿಸ್ತಾನ್ ಟು ನಾರ್ತ್ ಈಸ್ಟ್ ಪೂರ್ವಾಂಚಲ್ ಹಿಲ್ಸ್ ಇನ್ ಅರುಣಾಚಲ್ ಪ್ರದೇಶ್. ಸೊ ನಾರ್ತ್ ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಪೊಟ್ವಾರ್ ಬೇಸಿನ್ ಇಂದ ಪೂರ್ವಾಂಚಲ್ ಹಿಲ್ಸ್ ತನಕನೂ ಹಿಮಾಲಯ ಎಕ್ಸ್ಟೆಂಡ್ ಆಗಿದೆ. ನೆಕ್ಸ್ಟ್ ನಾವು ಹಿಮಾಲಯ ಪರ್ವತದ ಉಪಯೋಗಗಳೇನು ನಮ್ಮ ಕಂಟ್ರಿಗೆ ಅಂತ ನೋಡೋದಿದ್ರೆ, ನಮ್ಮ ಇಂಡಿಯಾದ ಕ್ಲೈಮೆಟಿಕಲ್ ಕಂಡೀಷನ್ಸ್ ಅನ್ನ ಇವು ಕಂಟ್ರೋಲ್ ಮಾಡ್ತವೆ. ಮತ್ತೆ ಸೆಂಟ್ರಲ್ ಏಷ್ಯಾ ಇಂದ ಬರ್ತಕ್ಕಂಥ ಕೋಲ್ಡ್ ವಿಂಡ್ಸ್ ಅನ್ನ ತಡೀತವೆ ವಿಂಟರ್ ಸೀಸನ್ಸ್ ನಲ್ಲಿ. ಜೊತೆಗೆ ಕಮರ್ಷಿಯಲಿ ಕೂಡ ಇದರಿಂದ ತುಂಬಾ ಯೂಸಸ್ ಇದೆ. ಯಾಕಂದ್ರೆ ಟಿಂಬರ್ಸ್ ಅಲ್ಲಿಂದ ನಾವು ತಗೊಂತೀವಿ, ಮೆಡಿಕಲ್ ಪ್ಲಾಂಟ್ಸ್ ಸಿಗುತ್ತೆ, ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಸಿಗುತ್ತೆ. ಅದೇ ರೀತಿ ಒಂದು ಬೆಸ್ಟ್ ಎಕೋಸಿಸ್ಟಮ್ ಆ ಹಿಮಾಲಯನ್ ರೇಡಿಯಸ್ ನಲ್ಲಿ ಮೌಂಟನ್ಸ್ ಅಲ್ಲಿ ಮೇಂಟೈನ್ ಆಗ್ತಾ ಇದೆ. ಮಾನ್ಸೂನ್ ಮಾರುತಗಳನ್ನ ತಡೆಯೋದ್ರಿಂದ ಭಾರತಕ್ಕೆ ಹೆಚ್ಚು ಮಳೆ ಆಗುತ್ತೆ. ಮತ್ತೆ ಹಿಮಾಲಯ ಅಲ್ಲೇನೆ ತುಂಬಾ ನದಿಗಳು ಹುಡ್ತವೆ. ಗಂಗಾ, ಯಮುನಾ, ಬ್ರಹ್ಮಪುತ್ರ ಈ ನದಿಗಳು ಅಲ್ಲಿ ಉಗಮ ಆಗೋದ್ರಿಂದ ನಮ್ಮ ಆ ನಾರ್ತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಏನೇನು ರೀಜನ್ಸ್ ಇದೆ ಇದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಅಲ್ಲಿ ಇರಿಗೇಷನ್ ಪರ್ಪಸ್ ಅಂದ್ರೆ ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ಸಿಗುತ್ತೆ. ಮತ್ತೆ ಆ ನದಿಗಳಲ್ಲಿ ಜಲವಿದ್ಯುತ್ ಉತ್ಪಾದನೆ ತುಂಬಾ ಆಗುತ್ತೆ. ಸೊ ಹೈಡ್ರೋಎಲೆಕ್ಟ್ರಿಕ್ ಪವರ್ ಕೂಡ ಇಲ್ಲಿಂದ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಮೆಡಿಕಲ್ ಪ್ಲಾಂಟ್ಸ್ ಸಿಗೋದು, ಅದು ಕೂಡ ಒಂದು ಮೇಜರ್ ಒಂದು ಯೂಸು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಮಾಲಯಾಸ್ ನಮ್ಮ ನಾರ್ತ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಭಾರತದ ಹೊರಗಿನ ಶತ್ರುಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ಸೊ ಇದಿಷ್ಟು ಮೇಜರ್ ಸಿಗ್ನಿಫಿಕೆನ್ಸಸ್ ಹಿಮಾಲಯದು. ಸೊ ನೆಕ್ಸ್ಟ್ 2 ನೋಟ್ ಪಾಯಿಂಟ್ ಇದೆ, ಅದನ್ನ ನೋಡೋಣ. ಫಸ್ಟ್ ಒನ್ ಬಂದು ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಯಾವ್ದಾವ್ದಂದ್ರೆ ಚೈನಾ, ಇಂಡಿಯಾ, USA, ಇಂಡೋನೇಷ್ಯಾ, ಬ್ರೆಜಿಲ್ ಅಂಡ್ ಪಾಕಿಸ್ತಾನ್. ಸೊ ನಮ್ಮ ಕಂಟ್ರಿ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. Second point ಬಂದು Russia is the largest country in the world. Russia land mass is 17 times greater than Indian land mass. So Russia is the largest country in the world. So ಇದರ ಜೊತೆಗೆ ಮೂರನೇ ಪಾಯಿಂಟ್ ನೋಡೋದಿದ್ರೆ UP population is greater than all countries in the world except 4 countries.
ಸೊ ಈ 4 ಕಂಟ್ರಿಯನ್ನ ಬಿಟ್ರೆ ನೆಕ್ಸ್ಟ್ ಯು ಪಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಯಾವ್ದ್ಯಾವ್ದು ಅಂತಂದ್ರೆ ಚೈನಾ, USA, ಬ್ರೆಜಿಲ್, ಇಂಡೋನೇಷ್ಯಾ. ಸೊ ಇದಿಷ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಹಿಮಾಲಯ ಮತ್ತೆ ಹಿಮಾಲಯದ ಸಿಗ್ನಿಫಿಕೆನ್ಸ್ ಅನ್ನ ಹೇಳಿದೀನಿ. ನೆಕ್ಸ್ಟ್ ನಾವು ಹಿಮಾಲಯವನ್ನ ಸ್ಟಡಿ ಮಾಡುವಾಗ ಅದನ್ನ ಡಿವಿಷನ್ಸ್ ಮಾಡ್ಕೊಂತೀವಿ. ಸೊ ಪ್ಯಾರಲಲ್ ಡಿವಿಷನ್ಸ್ ಮಾಡ್ಕೊಂತೀವಿ, ಲ್ಯಾಟಿಟ್ಯೂಡಿನಲ್ ಡಿವಿಷನ್ಸ್ ಮಾಡ್ಕೊಂತೀವಿ. ಸೊ ಇವಾಗ ನಾವು ನೋಡ್ತಾ ಇರುವಂತದ್ದು ಪ್ಯಾರಲಲ್ ಡಿವಿಷನ್ಸ್ ಆಫ್ ಹಿಮಾಲಯ. ಸೊ ಸ್ಟ್ಯಾಂಡರ್ಡ್ ಆಗಿ ಮಾಡುವಂತ ಡಿವಿಷನ್ಸ್ ಇದನ್ನೇ ಎಲ್ಲಾ ಕಡೆನೂ ಮೆನ್ಷನ್ ಆಗಿರುವಂತದ್ದು 3 ಟೈಪ್ ಆಫ್ ಡಿವಿಷನ್ಸ್. ಯಾವ್ದ್ಯಾವ್ದು ಅಂತಂದ್ರೆ ಗ್ರೇಟರ್ ಹಿಮಾಲಯಾಸ್, ಲೆಸ್ಸರ್ ಹಿಮಾಲಯಾಸ್ ಮತ್ತೆ ಔಟರ್ ಹಿಮಾಲಯಾಸ್. ಸೊ ಇದು 3. ಇನ್ನೆರಡು ಇದೆಯಲ್ಲ ಇಲ್ಲಿ, ಟ್ರಾನ್ಸ್ ಹಿಮಾಲಯಾಸ್ ಆರ್ ಟಿಬೇಟಿಯನ್ ಹಿಮಾಲಯಾಸ್ ಮತ್ತೆ ಈಸ್ಟರ್ನ್ ಹಿಮಾಲಯಾಸ್. ಇದನ್ನ ಕೆಲವೊಂದು ಕಡೆ ಮೆನ್ಷನ್ ಮಾಡೋದಿಲ್ಲ, ಬಟ್ ನಾವು ಇದನ್ನು ಸ್ಟಡಿ ಮಾಡೋಣ. ಈಗ ಮೊದಲಿಗೆ ಮ್ಯಾಪ್ ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ. ಟೋಟಲ್ ಏನಿದೆ ಇದು 2500 ಕಿಲೋಮೀಟರ್ ಮತ್ತೆ ಬ್ರೆಡ್ತ್ 200 to 400 ಕಿಲೋಮೀಟರ್ ಇದೆಯಲ್ಲ. ಸೊ ಕಂಪ್ಲೀಟ್ ಹಿಮಾಲಯವನ್ನ ನಾವು ಡಿವೈಡ್ ಮಾಡ್ಕೊಂತೀವಿ. ಸೊ ಮೇಜರ್ 3 ಡಿವಿಷನ್ಸ್ ಆಗಿ ಯಾವ್ದ್ಯಾವ್ದು ಅಂತಂದ್ರೆ, ಫಸ್ಟ್ ಒನ್ ಇದೆಯಲ್ಲ ಈ ಪೋರ್ಷನ್, ಇದನ್ನ ಗ್ರೇಟರ್ ಹಿಮಾಲಯ ಅಂತ ಕರಿತೇವೆ ನಾವು. ಸೊ ಗ್ರೇಟರ್ ಹಿಮಾಲಯ ಹಿಮಾದ್ರಿ ಅಂತ ಕರಿತೀವಿ. ಅದೇ ರೀತಿ ಸೆಕೆಂಡ್ ಒನ್ ಅಂದ್ರೆ ಮಿಡಲ್ ಅಲ್ಲಿ ಇದೆಯಲ್ಲ, ಇದನ್ನ ನಾವು ಲೆಸ್ಸರ್ ಆರ್ ಮಿಡಲ್ ಹಿಮಾಲಯಾಸ್ ಅಂತ ಕರಿತೀವಿ. ಇದನ್ನ ಹಿಮಾಚಲ್ ಅಂತ ಕೂಡ ಕರಿತೇವೆ. ಇಲ್ಲಿ ಇದೆಯಲ್ಲ ಫುಟ್ ಹಿಲ್ಸ್ ಅಂದ್ರೆ ಇದು ಇದರ ಥರ್ಡ್ ಒನ್, ಇದನ್ನ ನಾವು ಶಿವಾಲಿಕ್ಸ್ ಆರ್ ಔಟರ್ ಹಿಮಾಲಯಾಸ್ ಅಂತ ಕರಿತೇವೆ. ಅದರ ಜೊತೆಗೆ ಟಿಬೇಟಿಯನ್ ಹಿಮಾಲಯಸ್ ಅಂದ್ರೆ ಟಿಬೆಟ್ ಇದೆಯಲ್ಲ, ಟಿಬೆಟ್ ರೀಜನ್ ಅಲ್ಲಿ ಬರುವಂತದನ್ನ ನಾವು ಟ್ರಾನ್ಸ್ ಹಿಮಾಲಯಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಪೂರ್ವಾಂಚಲ್ ಹಿಲ್ಸ್ ಬರುತ್ತೆ. ಸೊ ಅದನ್ನ ನಾವು ಈಸ್ಟರ್ನ್ ಹಿಲ್ಸ್ ಆರ್ ಪೂರ್ವಾಂಚಲ್ ಹಿಲ್ಸ್ ಅಂತ ಕರಿತೀವಿ. ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಬರುತ್ತೆ. ಈಗ ನಾವು ಇದನ್ನ 5 ಡಿಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಈ ಮ್ಯಾಪ್ ಅನ್ನ ಅಬ್ಸರ್ವ್ ಮಾಡಿ ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಎಕ್ಸ್ಪ್ಲೈನ್ ಮಾಡುವಾಗ ಅದು ಎಲ್ಲಿದೆ ಅಂತ ನಿಮ್ಗೆ ಇಮ್ಯಾಜಿನೇಷನ್ ಬಂತಂದ್ರೆ ಕಾನ್ಸೆಪ್ಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ಫಸ್ಟ್ ಪೋರ್ಷನ್ ಬಂದು ಗ್ರೇಟರ್ ಹಿಮಾಲಯಾಸ್. ಸೊ ಗ್ರೇಟರ್ ಹಿಮಾಲಯ ನೆಕ್ಸ್ಟ್ ಬರುವಂತದ್ದೇ ಮಿಡಲ್ ಹಿಮಾಲಯಾಸ್. ಸೊ ಅದಾದ್ಮೇಲೆ ಬರುವಂತದ್ದೇ ಶಿವಾಲಿಕ್ಸ್ ಆರ್ ಔಟರ್ ಹಿಮಾಲಯಾಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ಇಂಡೋ ಗಂಗಾ ಬ್ರಹ್ಮಪುತ್ರ ರೀಜನ್. ಅದಾದ್ಮೇಲೆ ಮಾಮೂಲಿ ಪ್ಲಾಟಸ್ ಬರುತ್ತೆ, ಕೋಸ್ಟಲ್ ಪ್ಲೇನ್ಸ್ ಬರುತ್ತೆ, ಐಸ್ಲ್ಯಾಂಡ್ಸ್ ಬರುತ್ತೆ. ಇದಿಷ್ಟೇ ಇಂಡಿಯಾದ ಫಿಸಿಯೋಗ್ರಫಿಕಲ್ ಡಿವಿಷನ್ಸ್. ಸೊ ಹಿಮಾಲಯವನ್ನ ನಾವು 3 ಡಿವಿಷನ್ ಮಾಡ್ಕೊಂತೀವಿ. ಸೊ ಹೇಗೆ ಇದು ಡಿಫ್ರೆನ್ಶಿಯೇಟ್ ಆಗುತ್ತೆ ಒಂದರಿಂದ ಅಂತಂದ್ರೆ, ಬೇಸ್ಡ್ ಆನ್ ಹೈಟ್. ಗ್ರೇಟರ್ ಹಿಮಾಲಯಾಸ್ ಅಂದ್ರೆ ಅಪ್ ಟು 6000 ಮೀಟರ್ಸ್ ಹೈಟ್ ಇರುತ್ತೆ. ಅದೇ ರೀತಿ ಮಿಡಲ್ ಹಿಮಾಲಯಾಸ್ ಅಂತಂದ್ರೆ ಅಪ್ ಟು 5000 ಮೀಟರ್ಸ್ ಹೈಟ್ ಇರುತ್ತೆ. ಶಿವಾಲಿಕ್ ರೇಂಜ್ ಆರ್ ಔಟರ್ ಹಿಮಾಲಯಾಸ್ ಅಂದ್ರೆ ಹೈಟ್ ತುಂಬಾ ಕಡಿಮೆ ಇರುತ್ತೆ, ಆದ್ರಿಂದ ಅಂದ್ರೆ 1500 ಮೀಟರ್ ತನಕ ಇರುತ್ತೆ. ಆದ್ರಿಂದ ಇದನ್ನ ಫುಟ್ ಹಿಲ್ಸ್ ಅಂದ್ರೆ ಪಾದ ಬೆಟ್ಟ ಅಥವಾ ಮಿಷ್ಕಿ ಬೆಟ್ಟ ಅಂತ ಕೂಡ ಕರಿತೇವೆ. ಸೊ ಕೆಲವೊಂದು ಕಡೆ ಸ್ಟಡಿ ಮಾಡುವಂತ ಆರ್ಡರ್ ಚೇಂಜ್ ಇದೆ. ಅಂದ್ರೆ ಫಸ್ಟ್ ಗ್ರೇಟರ್ ಹಿಮಾಲಯಾಸ್ ಸ್ಟಡಿ ಮಾಡ್ತಾರೆ, ಆಮೇಲೆ ಮಿಡಲ್ ಬರ್ತಾರೆ, ಶಿವಾಲಿಕ್ ಬರ್ತಾರೆ. ಸೊ ನಾವು ಶಿವಾಲಿಕ್ ರೇಂಜ್ ನ ಫಸ್ಟ್ ತಗೊಂಡಿದೀವಿ. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದನ್ನ ಫಸ್ಟ್ ಸ್ಟಡಿ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಈಗ ಶಿವಾಲಿಕ್ ರೇಂಜ್ ಇಲ್ಲಿ ಎಲ್ಲೋ ಇದ್ರಲ್ಲಿ ಏನ್ ನೋಡ್ತಾ ಇದೀರಾ, ಇದು ಶಿವಾಲಿಕ್ ರೇಂಜ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಬಂದೋದು ಇಲ್ಲಿ ಸ್ಟಾಪ್ ಆಗುತ್ತೆ. ಈ ಮ್ಯಾಪ್ ಏನಿದೆ ಇದನ್ನ ನೋಡ್ಕೊಂಡ್ಬಿಡಿ. ಸೊ ಇಲ್ಲಿ ಗ್ರೇಟರ್ ಬರುತ್ತೆ, ಮಧ್ಯದಲ್ಲಿ ಮಿಡಲ್ ಬರುತ್ತೆ, ಇದು ಶಿವಾಲಿಕ್ ರೇಂಜ್. ಈಗ ನಾವು ಶಿವಾಲಿಕ್ ರೇಂಜ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಇದನ್ನ ನಾವು ಔಟರ್ ಹಿಮಾಲಯಾಸ್ ಅಂತ ಕೂಡ ಕರಿತೇವೆ, ಲೆಸ್ಸರ್ ಹಿಮಾಲಯಾಸ್ ಅಂತ ಕೂಡ ಕರಿತೇವೆ, ಫುಟ್ ಹಿಲ್ಸ್ ಅಂತ ಕೂಡ ಕರಿತೇವೆ, ಮೀನ್ಸ್ ಪಾದ ಬೆಟ್ಟ ಅಥವಾ ಮಿಷ್ಕಿ ಬೆಟ್ಟ ಅಂತ ಕೂಡ ಕರಿತೇವೆ. ಇದರ ಆಲ್ಟಿಟ್ಯೂಡ್ ಎಷ್ಟರಿಂದ ಎಷ್ಟಕ್ಕೆ ವೇರಿ ಆಗುತ್ತಪ್ಪ ಅಂದ್ರೆ 600 to 1500 ಮೀಟರ್ಸ್ ಹೈಟ್ ಇರುತ್ತೆ. ರನ್ಸ್ ಫಾರ್ ಅ ಡಿಸ್ಟೆನ್ಸ್ ಆಫ್ ಅಬೌಟ್ 2400 ಕಿಲೋಮೀಟರ್ ಫ್ರಮ್ ಪಟ್ವಾರ್ ಪ್ಲಾಟೂ ಟು ಬ್ರಹ್ಮಪುತ್ರ ವ್ಯಾಲಿ. ಸೊ ಪಟ್ವಾರ್ ಪ್ಲಾಟೂ ಟು ಬ್ರಹ್ಮಪುತ್ರ ವ್ಯಾಲಿಗೆ ಅರೌಂಡ್ ಡಿಸ್ಟೆನ್ಸ್ 2400 ಕಿಲೋಮೀಟರ್ ತನಕ ಇದು ಇರುತ್ತೆ. ಸದರ್ನ್ ಸ್ಲೋಪ್ಸ್ ಆರ್ ಸ್ಟೀಪ್ ವೈಲ್ ನಾರ್ದರ್ನ್ ಸ್ಲೋಪ್ಸ್ ಆರ್ ಜೆಂಟಲ್. ಸೊ ಸೌತ್ ಅಲ್ಲಿ ಇರ್ತಕ್ಕಂಥ ಸ್ಲೋಪ್ಸ್ ಎಲ್ಲ ಸ್ಟೀಪ್ ಆಗಿದೆ, ಅದೇ ರೀತಿ ನಾರ್ತ್ ಅಲ್ಲಿ ಇರುವಂತದ್ದು ಜೆಂಟಲ್ ಸ್ಲೋಪ್ಸ್ ಇದೆ. The width of the Shivaliks varies from 50 km in Himachal Pradesh to less than 15 km in Arunachal Pradesh. ಸೊ ಅಂದ್ರೆ ಈ ಕಡೆ ಅಂದ್ರೆ ವೆಸ್ಟ್ ಈಸ್ಟ್ ಮೂವ್ ಆಗ್ತಾ ಇದರ ರೇಂಜ್ ಏನಿದೆ, ವಿಡ್ತ್ ಮೌಂಟೇನ್ ದ ವಿಡ್ತ್ ಏನಿದೆ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಅರುಣಾಚಲ್ ಪ್ರದೇಶ್ ರೀಚ್ ಆಗೋಷ್ಟ್ರಲ್ಲಿ ಇದು ಅರೌಂಡ್ 10 ಕಿಲೋಮೀಟರ್ಗೆ ಬರುತ್ತೆ. ಸೊ ಅದನ್ನ ಈ ಪಾಯಿಂಟ್ ಹೇಳುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗುವಂತದ್ದು ಶಿವಾಲಿಕ್ ರೇಂಜ್ಗೆ ಡಿಫ್ರೆಂಟ್ ನೇಮ್ಸ್ ಇದೆ. ಔಟರ್ ಹಿಮಾಲಯಾಸ್, ಲೆಸ್ಸರ್ ಹಿಮಾಲಯಾಸ್, ಫುಟ್ ಹಿಲ್ಸ್ ಅಂದ್ರೆ ಪಾದ ಬೆಟ್ಟ ಅಥವಾ ಮಿಷ್ಕಿ ಬೆಟ್ಟ ಅಂತೀವಿ ಕನ್ನಡದಲ್ಲಿ ನಾವು, ಅದು. ಸೊ ಇಷ್ಟು ನಾನು ನೆನ್ಪಿಟ್ಕೊಬೇಕು. ಮತ್ತೆ ಆಲ್ಟಿಟ್ಯೂಡ್ ಎಷ್ಟಿದೆ, ಮತ್ತೆ ಎಷ್ಟು ಡಿಸ್ಟೆನ್ಸ್ಗೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಮತ್ತೆ ಇದರ ವಿಡ್ತ್ ಏನು. ಮತ್ತೆ ಇಲ್ಲಿ ಬರುವಂತ ಇಂಪಾರ್ಟೆಂಟ್ ಸಿಟಿ ಯಾವುದು ಅಂತಂದ್ರೆ ಡೆಹ್ರಾಡೂನ್ ಬರುತ್ತೆ, ಇಲ್ಲಿ ಉತ್ತರಾಖಂಡ್ ನ ಕ್ಯಾಪಿಟಲ್ ಸಿಟಿ. ನೆಕ್ಸ್ಟ್ ಬರುವಂತದ್ದು ಮಿಡಲ್ ಆರ್ ಲೆಸ್ಸರ್ ಹಿಮಾಲಯಾಸ್, ಇನ್ ಬಿಟ್ವೀನ್ ದ ಶಿವಾಲಿಕ್ಸ್ ಇನ್ ದ ಸೌತ್ ಅಂಡ್ ಗ್ರೇಟರ್ ಹಿಮಾಲಯಾಸ್ ಇನ್ ದ ನಾರ್ತ್. ಅಂದ್ರೆ ಇದು ಸ್ಯಾಂಡ್ವಿಚ್, ಅಂದ್ರೆ ಒಂದು ಕಡೆ ಗ್ರೇಟರ್ ಹಿಮಾಲಯ ಇದೆ, ಇನ್ನೊಂದು ಕಡೆ ಲೆಸ್ಸರ್ ಆರ್ ಶಿವಾಲಿಕ್ ರೇಂಜ್ ಇದೆ. ರನ್ಸ್ ಆಲ್ಮೋಸ್ಟ್ ಪ್ಯಾರಲಲ್ ಟು ಬೋತ್ ದ ರೇಂಜಸ್.
ಸೊ ಬೋತ್ ರೇಂಜಸ್ ಗ್ರೇಟರ್ ಹಿಮಾಲಯ ಮತ್ತು ಶಿವಾಲಿಕ್ ಹೇಗೆ ಹೋಗುತ್ತೆ ಅದೇ ರೀತಿ ಇದು ಪ್ಯಾರಲಲ್ ಆಗಿ ಹೋಗುತ್ತೆ. ಆದ್ರಿಂದನೇ ನಾವು ಇದನ್ನ ಪ್ಯಾರಲಲ್ ಡಿವಿಷನ್ಸ್ ಅಂತ ಕರೆಯೋದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಿಮಾಚಲ್ ಆರ್ ಲೋಹರ್ ಹಿಮಾಲಯ. ಸೊ ಇದನ್ನ ನಾವು ಲೆಸ್ಸರ್ ಆರ್ ಲೋವರ್ ಆರ್ ಹಿಮಾಚಲ್ ಅಂತ ಕೂಡ ಕರಿತೇವೆ. ಇಟ್ ರೇಂಜಸ್ 60 to 80 ಕಿಲೋಮೀಟರ್ ವೈಡ್ ಅಂಡ್ ಅಬೌಟ್ 2400 ಕಿಲೋಮೀಟರ್ ಇನ್ ಲೆಂತ್. ಸೊ ಇದರ ವೈಡ್ ಅಂದ್ರೆ ವಿಡ್ತ್ ಹೆಂಗ್ ಬರುತ್ತೆ ಅಂದ್ರೆ 60 to 80 ಕಿಲೋಮೀಟರ್ ಇರುತ್ತೆ. 2400 ಕಿಲೋಮೀಟರ್ ಇದು ಕೂಡ ಹೋಗುತ್ತೆ. ಎಲಿವೇಶನ್ಸ್ ವೇರಿ ಫ್ರಮ್ 3500 to 4500 meter above sea level, but so in some cases many peaks are more than 5050 meter above sea level and are snow covered throughout the year. ಸೊ ಅಂದ್ರೆ ಈ ಮಧ್ಯ ಹಿಮಾಲಯ ಅಥವಾ ಹಿಮಾಚಲ್ ಏನಂತಂದ್ರೆ ಸುಮಾರು 3600 ಮೀಟರ್ ಇಂದ 4500 ಮೀಟರ್ ಎತ್ತರ ಇರ್ತವೆ. ಇಲ್ಲಿ ಅನೇಕ ಸಮಾನಾಂತರ ಶ್ರೇಣಿ ಇರುತ್ತೆ, ಅಂದ್ರೆ ಈಕ್ವಲ್ ಹೈಟ್ ಜಾಸ್ತಿ ಇರುತ್ತೆ. ಕೆಲವೊಂದು ಶ್ರೇಣಿಗಳಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದ್ ಬೆಟ್ಟ ತುಂಬಾ ಹೈಟ್ ಅಲ್ಲಿ ಜಾಸ್ತಿ ಇರುತ್ತೆ, ನೆಕ್ಸ್ಟ್ ಎಲ್ಲ ಫೂಟ್ ಹಿಲ್ಸ್ ಇರುತ್ತೆ. ಸೊ ಬಟ್ ಇಲ್ಲಿ ಎಲ್ಲ ಈಕ್ವಲ್ ಶ್ರೇಣಿಗಳಿರುತ್ತೆ. ಇಲ್ಲಿ ಅತ್ಯಂತ ವೆರಿ ಇಂಪಾರ್ಟೆಂಟ್ ಒಂದು ಇದು ಮೌಂಟೇನ್ಸ್ ನಾವು ನೋಡ್ಬೋದು. ಇಲ್ಲಿ ಯಾವ್ಯಾವ್ದು ಪ್ರಮುಖ ಶಿಖರಗಳು ಅಂತಂದ್ರೆ ಪಿರ್ಪಂಜಲ್ ಬರುತ್ತೆ, ಇಲ್ಲಿ ಧವಲ್ಧರ್ ಬರುತ್ತೆ, ಮಸೂರಿ ಬರುತ್ತೆ, ಮತ್ತೆ ಮಹಾಭಾರತ್ ಬರುತ್ತೆ. ಮಹಾಭಾರತ್ ಶ್ರೇಣಿ ಕೂಡ ಇಲ್ಲಿ ಬರುತ್ತೆ. Next, in Uttarakhand, the middle Himalayas are marked by the Mussoorie and the Nag Tibba ranges. So Uttarakhand ಅಲ್ಲಿ ಬರುವಂತದ್ದು ಮುಸೋರಿ. ಇಲ್ಲಿ ಸಿವಿಲ್ ಸರ್ವಿಸ್ ಟ್ರೈನಿಂಗ್ ಸೆಂಟರ್ ಕೂಡ ಇದೆ ಮುಸೋರಿನಲ್ಲಿ. ಸೊ ಉತ್ತರಾಖಂಡ್ ಅಲ್ಲಿ ಬರುವಂತದ್ದು ಇದು. ಈ ಮಿಡಲ್ ಹಿಮಾಲಯಸ್ ಈ ಮುಸೋರಿ ಮತ್ತೆ ನಾಗ್ ತಿಬ್ಬಾ ರೇಂಜಸ್ ಅಲ್ಲಿ ಬರುತ್ತೆ. ಮತ್ತೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮಹಾಭಾರತ್ ಲೇಕ್ ಬರುತ್ತೆ. ಮಹಾಭಾರತ್ ಲೇಕ್ ಪ್ರದೇಶ ಈ ಮಹಾಭಾರತ್ ಶ್ರೇಣಿನಲ್ಲಿ ಇದೆಲ್ಲಿ ಬರುತ್ತೆ ಅಂದ್ರೆ ಈ ಸದರನ್ ನೇಪಾಲ್ ಇಸ್ ಅ ಕಂಟಿನ್ಯೂಷನ್ ಆಫ್ ಮುಸೋರಿ ರೇಂಜ್. ಸೊ ಮುಸೋರಿ ರೇಂಜ್ ಆದ್ಮೇಲೆ ಇದು ಕಂಟಿನ್ಯೂ ಆಗುತ್ತೆ. ಈಸ್ಟ್ ಆಫ್ ದ ಕೋಸಿ ರಿವರ್, ಸಪ್ತಕೋಸಿ, ಸಿಕ್ಕಿಂ, ಭೂತಾನ್, ಮಿರಿ, ಅಬೋರ್, ಮಿಶ್ಮಿ ಹಿಲ್ಸ್ ರೆಪ್ರೆಸೆಂಟ್ಸ್ ದ ಲೋಹರ್ ಹಿಮಾಲಯಾಸ್. ಸೊ ಈ ಮಹಾಭಾರತ್ ಲೇಕ್, ಮುಸೋರಿ, ನಾಗ್ ತಿಬ್ಬಾ ರೇಂಜಸ್ ಮತ್ತೆ ಇಲ್ಲಿರ್ತಕ್ಕಂತ ಒಂದು ಪ್ರದೇಶಗಳು ಲೋವರ್ ಹಿಮಾಲಯವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮಿಡಲ್ ಹಿಮಾಲಯನ್ ರೇಂಜಸ್ ಆರ್ ಮೋರ್ ಫ್ರೆಂಡ್ಲಿ ಟು ಹ್ಯೂಮನ್ ಕಾಂಟ್ಯಾಕ್ಟ್. ಸೊ ಈ ಏನಿದೆ ಇದು ಈ ಮಿಡಲ್ ಹಿಮಾಲಯಸ್ ಆರ್ ಲೆಸರ್ ಹಿಮಾಲಯಸ್ ಇದು ಹ್ಯೂಮನ್ ಕಾಂಟ್ಯಾಕ್ಟ್ ಗೆ ಮೋರ್ ಫ್ರೆಂಡ್ಲಿ, ಅಂದ್ರೆ ನಾವು ಜನಸಂಪರ್ಕ ಆರಾಮಾಗಿ ಇಲ್ಲಿ ಜನರು ಹೋಗಿ ಬರ್ಬೋದಾಗಿದೆ. ಮೆಜಾರಿಟಿ ಆಫ್ ದ ಹಿಮಾಲಯನ್ ಹಿಲ್ ರಿಸಾರ್ಟ್ಸ್ like Shimla, Mussoorie, Ranikhet, Nainital, Almora and Darjeeling are located here. So ಇವೆಲ್ಲ ಫೇಮಸ್ ಪ್ಲೇಸಸ್ ನೀವು ಕೇಳಿರ್ತೀರಾ, ಶಿಮ್ಲಾ, ಮುಸೋರಿ. ಸೊ ಮುಸೋರಿ ಮತ್ತೆ ಹೇಳ್ತೀನಿ, ಇಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಸಿವಿಲ್ ಸರ್ವಿಸ್ ಟ್ರೈನಿಂಗ್ ಸೆಂಟರ್ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿ ಇರುವಂತದ್ದು ಮುಸೋರಿನಲ್ಲಿ. IAS ಕ್ಲಿಯರ್ ಮಾಡಿದವರು ಇಲ್ಲಿ ಹೋಗಿ ಟ್ರೈನಿಂಗ್ ಅನ್ನ ಪಡ್ಕೊಳ್ತಾರೆ. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಇಲ್ಲಿ ಮಿಡಲ್ ಹಿಮಾಲಯನಲ್ಲಿ ಬರುತ್ತೆ. ಅದೇ ರೀತಿ ಶಿಮ್ಲಾ, ರಾಣಿಕೇಟ್, ನೈನಿಟಲ್, ಆಲ್ಮೋರಾ ಅಂಡ್ ಡಾರ್ಜಿಲಿಂಗ್ ಕೂಡ ಈ ಮಿಡಲ್ ಹಿಮಾಲಯನ್ ರೇಂಜಸ್ ಅಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಈ ಇಂಪಾರ್ಟೆಂಟ್ ರೇಂಜಸ್ ಯಾವ್ಯಾವ್ದು ಲೆಸ್ಸರ್ ಹಿಮಾಲಯದಲ್ಲಿ ಮತ್ತೆ ಆ ರೀಜನ್ಸ್ ಎಲ್ಲೆಲ್ಲಿ ಅಂತ ನೋಡೋದಿದ್ರೆ, ಫಸ್ಟ್ ಪಿರ್ಪಂಜಲ್ ರೇಂಜ್ ಬರುತ್ತೆ, ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ದಾಲೋದರ್ ರೇಂಜ್ ಬರುತ್ತೆ, ಹಿಮಾಚಲ್ ಪ್ರದೇಶಲ್ಲಿ ಇದೆ. ಮತ್ತೆ ಮುಸೋರಿ ರೇಂಜ್ ಅಂಡ್ ನಾಗ್ ತಿಬ್ಬಾ ರೇಂಜ್ ಬಂದು ಉತ್ತರಾಖಂಡ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮಹಾಭಾರತ್ ಲೇಕ್ ಬಂದು ನೇಪಾಲ್ ರೀಜನ್ ಅಲ್ಲಿ ನೋಡಬಹುದು ನಾವು. ಸೊ ಇದೆಲ್ಲ ಲೆಸ್ಸರ್ ಹಿಮಾಲಯಲ್ಲಿ ಬರುವಂತ ಹಿಮಾಲಯಾಸ್ ಮತ್ತೆ ಅದು ಬರುವಂತ ರೀಜನ್ಸ್. ನೆಕ್ಸ್ಟ್ ಪಿರ್ಪಂಜಲ್ ರೇಂಜ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇದೆ ಇಲ್ಲಿ, ಅದನ್ನ ಸ್ಟಡಿ ಮಾಡೋಣ. ಪಿರ್ಪಂಜಲ್ ರೇಂಜ್ ಇನ್ ದ ಕಾಶ್ಮೀರ್ ಇಸ್ ದ ಲಾಂಗೆಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೇಂಜ್. ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ ದ ಜೇಲಂ ರಿವರ್ ಟು ಅಪ್ಪರ್ ಬಿಯಾಸ್ ರಿವರ್ ಫಾರ್ ಓವರ್ 300 ಕಿಲೋಮೀಟರ್. ಸೊ ಇದನ್ನ ನಾವು ಇಂಡಸ್ ನದಿಯ ಬಗ್ಗೆ ತಿಳ್ಕೊಳ್ಳುವಾಗ ನಾವು ಜೇಲಂ ಬಗ್ಗೆ, ಬಿಯಾಸ್ ಬಗ್ಗೆ ಸ್ಟಡಿ ಮಾಡೋಣ ಡ್ರೈನೇಜ್ ಸಿಸ್ಟಮ್ ಅಂಡರ್ ನಲ್ಲಿ. ಸೊ ಪಿರ್ಪಂಜಲ್ ರೇಂಜ್ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಜೇಲಂ ರಿವರ್ ಟು ಅಪ್ಪರ್ ಬಿಯಾಸ್ ರಿವರ್ ತನಕ ಓವರ್ 300 ಕಿಲೋಮೀಟರ್ ಇದು ಎಕ್ಸ್ಟೆಂಡ್ ಆಗಿದೆ. ಇಟ್ ರೈಸಸ್ ಟು 5000 ಮೀಟರ್ಸ್ ಅಂಡ್ ಕಂಟೈನ್ಸ್ ಮೋಸ್ಟ್ಲಿ ವಾಲ್ಕನಿಕ್ ರಾಕ್ಸ್. ಸೊ ವಾಲ್ಕನಿಕ್ ರಾಕ್ಸ್ ಇಲ್ಲಿ ಜಾಸ್ತಿ ಇದೆ, ಅಪ್ ಟು 5000 ಮೀಟರ್ ತನಕ ಇದು ಆಲ್ಟಿಟ್ಯೂಡ್ ಅನ್ನ ಹೊಂದಿದೆ. ನೆಕ್ಸ್ಟ್ ಪಾಸಸ್ ಯಾವ್ಯಾವ್ದಿದೆ ಇಲ್ಲಿ ಪಿರ್ಪಂಜಲ್ ರೇಂಜ್ ಅಲ್ಲಿ, ಪಾಸಸ್ ಕೂಡ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪಿರ್ಪಂಜಲ್ ಪಾಸ್ ಇದೆ 3480 ಮೀಟರ್, ಮತ್ತೆ ಬಿದಿಲ್ ಇದೆ 4270 ಮೀಟರ್. ನೆಕ್ಸ್ಟ್ ಗೋಲಬ್ಘರ್ ಪಾಸ್ ಇದೆ 3812 ಮೀಟರ್, ಮತ್ತೆ ಬನಿಹಾಲ್ ಪಾಸ್ ಇದೆ. ಬನಿಹಾಲ್ ಪಾಸ್ ಕೂಡ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಬನಿಹಾಲ್ ಪಾಸ್ ಇಸ್ ಯೂಸ್ಡ್ ಬೈ ಜಮ್ಮು ಶ್ರೀನಗರ್ ಹೈವೇ ಅಂಡ್ ಜಮ್ಮು ಬಾರಾಮುಲಾ ರೈಲ್ವೆ. ಇದು ವೆರಿ ಇಂಪಾರ್ಟೆಂಟ್ ಬನಿಹಾಲ್ ಪಾಸ್. ನೆಕ್ಸ್ಟ್ ಕಿಶನ್ ಗಂಗಾ, ಜೇಲಂ ಅಂಡ್ ಚೀನಾಬ್ ಕಟ್ ಥ್ರೂ ದ ರೇಂಜ್. ಸೊ ಈ ಪಿರ್ಪಂಜಲ್ ರೇಂಜ್ ನಲ್ಲಿ ಕಿಶನ್ ಗಂಗಾ ರಿವರ್, ಜೇಲಂ, ಚೀನಾಬ್ ಇದೆಲ್ಲ ಅಲ್ಲಿ ಪಾಸ್ ಆಗುತ್ತೆ. ಸೌತ್ ಈಸ್ಟ್ ಆಫ್ ದ ರವಿ ದ ಪಿರ್ಪಂಜಲ್ continues as Doladhar range passing through Dalhousie, Dharamshala and Shimla. ಸೊ ಸೌತ್ ಈಸ್ಟ್ ನಲ್ಲಿ ಅಂದ್ರೆ ರಾವಿ ರಿವರ್ ನ ಸೌತ್ ಈಸ್ಟ್ ನಲ್ಲಿ ಪಿರ್ಪಂಜಲ್ ರೇಂಜ್ ದೋಲಾಧರ ರೇಂಜ್ ಜೊತೆ ಕಂಟಿನ್ಯೂ ಆಗುತ್ತೆ. ಯಾವ ಸಿಟಿ ಮೂಲಕ ಪಾಸ್ ಆಗುತ್ತೆ ಅಂದ್ರೆ ಡಲ್ಹೌಸಿ, ಧರ್ಮಶಾಲಾ ಅಂಡ್ ಶಿಮ್ಲಾ ಸಿಟೀಸ್ ಅಂದ್ರೆ ಪ್ಲೇಸಸ್ ಮೇಲೆ ಇದು ಕಂಟಿನ್ಯೂ ಆಗುತ್ತೆ. ಯಾವ ರೇಂಜ್ ಅಲ್ಲಿ ಅಂತಂದ್ರೆ ದೋಲಾಧರ್ ರೇಂಜ್ ನಲ್ಲಿ. ಸೊ ನೆಕ್ಸ್ಟ್ ಬರುವಂತ ವೆರಿ ಇಂಪಾರ್ಟೆಂಟ್
ಡಿವಿಷನ್ ಗ್ರೇಟರ್ ಹಿಮಾಲಯಾಸ್. ಇದನ್ನ ನಾವು ಇನ್ನರ್ ಹಿಮಾಲಯ, ಸೆಂಟ್ರಲ್ ಹಿಮಾಲಯ ಆರ್ ಹಿಮಾದ್ರಿ ಅಂತ ಕೂಡ ಕರಿತೇವೆ. ಇದರ ಆವರೇಜ್ ಎಲಿವೇಶನ್ ಬಂದು ಅರೌಂಡ್ 6100 ಮೀಟರ್ ಅಬೌವ್ ಸಿ ಲೆವೆಲ್ ಇರುತ್ತೆ. ಇಲ್ಲೇ ಗಂಗಾ ನದಿ ಹುಟ್ಟುವಂಥದ್ದು. ಸೊ ತುಂಬಾ ಗ್ಲೇಸಿಯರ್ಸ್ ಇಲ್ಲಿ ಫಾರ್ಮ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಲಾಫ್ಟಿಯೆಸ್ಟ್ ರೇಂಜ್ ಇದು. ಮೌಂಟ್ ಎವರೆಸ್ಟ್ ಕೂಡ ಇಲ್ಲೇ ಸಿಗುವಂಥದ್ದು. ಇಟ್ ಇಸ್ ಮೈನ್ಲಿ ಫಾರ್ಮ್ಡ್ ಆಫ್ ದ ಸೆಂಟ್ರಲ್ ಕ್ರಿಸ್ಟಲೈನ್ಸ್ ಲೈಕ್ ಗ್ರೆನೈಟ್ಸ್ ಅಂಡ್ ಗ್ನಿಸಿಸ್ overlain by metamorphosed sediments like limestone. The faults in this range are asymmetrical with steep south slope and gentle north slope, giving hogback topography. This mountain arc convexes to the south just like the other two. So greater Himalaya features ನಾನು ಡಿಫೈನ್ ಮಾಡಿದೆ. ಇಲ್ಲಿ ಮೈನ್ ಹೇಗೆ ಫಾರ್ಮ್ ಆಗಿದೆ ಇದು ಅಂತಂದ್ರೆ ಗ್ರೆನೈಟ್ ಮತ್ತೆ ಗ್ನಿಸಿಸ್ ಇದೆ. ಇದನ್ನ ಯಾವುದು ಓವರ್ಲೈನ್ ಮಾಡಿದೆ ಅಂತಂದ್ರೆ ಲೈಮ್ಸ್ಟೋನ್ ಆರ್ ಸೆಡಿಮೆಂಟ್ ರಾಕ್ ಸಿಸ್ಟಮ್ ಒಂದು ಓವರ್ಲೈನ್ ಮಾಡಿರುತ್ತೆ. ಮತ್ತೆ ಫಾಲ್ಸ್ ಅಸಿಮೆಟ್ರಿಕಲ್ ಆಗಿದೆ. ಸೌತ್ ಸ್ಲೋಪ್ಸ್ ಎಲ್ಲ ಸ್ಟೀಪ್ ಆಗಿದೆ. ಅದೇ ರೀತಿ ನಾರ್ತ್ ಕಡೆ ಇರತಕ್ಕಂಥ ಸ್ಲೋಪ್ಸ್ ಜೆಂಟಲ್ ಆಗಿದೆ. ಹಾಗಾಗಿ ಇಲ್ಲಿ ಹಾಗ್ ಬ್ಯಾಕ್ ಟೋಪೋಗ್ರಫಿಯನ್ನ ನಾವು ನೋಡ್ಬೋದು. ಅಂದ್ರೆ ಲಾಂಗ್ ಸ್ಟೀಪ್ ಹಿಲ್ ಆರ್ ಮೌಂಟೇನ್ ರಿಡ್ಜ್ ಟೋಪೋಗ್ರಫಿಯನ್ನ ನಾವು ನೋಡ್ಬೋದು. ಅದೇ ರೀತಿ ಎರಡು ಹೇಗೆ ಕಂಟಿನ್ಯೂ ಆಗಿದೆ, ಯಾವುದು ಲೆಸ್ಸರ್ ಮತ್ತೆ ಔಟರ್ ಹಿಮಾಲಯ ಮೀನ್ಸ್ ಶಿವಾಲಿಕ್ ರೇಂಜ್ ಇದಾಗಿದೆ. ಅದೇ ರೀತಿ ಇದು ಕೂಡ ಪ್ಯಾರಲಲ್ ಆಗಿ ಒಂದು ಹಿಮಾಲಯನ್ ಮೌಂಟೇನ್ ರನ್ ಆಗುತ್ತೆ. ಸೊ ಇದು ಗ್ರೇಟರ್ ಹಿಮಾಲಯದ ಫೀಚರ್ಸ್. ಮೇನ್ ಇಂಪಾರ್ಟೆಂಟ್ ಆಗುವಂಥದ್ದು ಇಲ್ಲಿ ನಿಮಗೆ ಡಿಫ್ರೆಂಟ್ ಏನೇನು ನೇಮಲ್ಲಿ ಕರಿತೀವಿ, ಇನ್ನರ್ ಹಿಮಾಲಯ, ಸೆಂಟ್ರಲ್ ಹಿಮಾಲಯ ಆರ್ ಹಿಮಾದ್ರಿ, ಮತ್ತೆ ಗಂಗಾ ನದಿ ಇಲ್ಲೇ ಹುಟ್ಟುವಂಥದ್ದು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. This mountain range consists of tallest peaks of the world, most of which remain under snow. ಸೊ ಈ ರೇಂಜ್ ಗ್ರೇಟರ್ ಹಿಮಾಲಯನ್ ರೇಂಜ್ ನಲ್ಲಿ ತುಂಬಾ ಟಾಲೆಸ್ಟ್ ಪೀಕ್ಸ್ ಇದೆ, ಬಟ್ ಇದೆಲ್ಲ ಸ್ನೋ ಇಂದ ಕವರ್ ಆಗಿದೆ. ಮೌಂಟ್ ಎವರೆಸ್ಟ್ ಕೂಡ ಇಲ್ಲೇ ಇರುವಂತದ್ದು. ಇಟ್ ವಾಸ್ ಫಸ್ಟ್ ಲೊಕೇಟೆಡ್ ಬೈ ಜಾರ್ಜ್ ಎವರೆಸ್ಟ್. ಅವರು ಸರ್ವೆ ಜನರಲ್ ಆಫ್ ಇಂಡಿಯಾ ಆಗಿರ್ತಾರೆ 1841 ಅಲ್ಲಿ. ಇದಾದ್ಮೇಲೆ ಗ್ರೇಟರ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಎಸ್ಟಾಬ್ಲಿಷ್ ಮಾಡುತ್ತೆ. ಡಿಫ್ರೆಂಟ್ ನೇಮ್ಸ್ ಇಂದ ಇದನ್ನ ಕರೀತಾರೆ. ನೇಪಾಳಲ್ಲಿ ಇದನ್ನ ಸಾಗರ್ ಮಾತಾ ಅಂತ ಕರೀತಾರೆ, ಮೀನ್ಸ್ ಗಾಡೆಸ್ ಆಫ್ ದ ಸ್ಕೈ ಅಂತ. ಚೈನಾ ಆರ್ ಟಿಬೆಟ್ ರೀಜನ್ ಅಲ್ಲಿ ಇದನ್ನ ಚೋಮುಲುಂಗ್ಮಾ ಅಂತ ಕರೀತಾರೆ, ಅಂದ್ರೆ ಮದರ್ ಆಫ್ ದ ವರ್ಲ್ಡ್ ಅಂತ ಅರ್ಥ. ಈ ನೇಮ್ಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಾಸಸ್ ಇದೆ. ಈ ಪಾಸಸ್ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜಮ್ಮು ಕಾಶ್ಮೀರಲ್ಲಿ ಎರಡು ಪಾಸ್ ಬರುತ್ತೆ, ಒಂದು ಬುರ್ಜಿಲ್ ಪಾಸ್ ಮತ್ತೆ ಜೋಜಿ ಪಾಸ್. ಇಲ್ಲಿ ಲಾ ಅಂತ ಬಂದ್ರೆ ಪಾಸ್ ಅಂತ ಅರ್ಥ, ಸೊ ಜೋಜಿಲಾ. ನೆಕ್ಸ್ಟ್ ಹಿಮಾಚಲ್ ಪ್ರದೇಶಲ್ಲಿ ಬಾರಾಲಾಚಾ ಪಾಸ್ ಬರುತ್ತೆ. ಸೆಕೆಂಡ್ ಒನ್ ಬಂದು ಶಿಪ್ಕಿಲಾ ಪಾಸ್ ಬರುತ್ತೆ. ಅದೇ ರೀತಿ ಉತ್ತರಾಖಂಡಲ್ಲಿ ತಾಗಾ ಪಾಸ್ ಬರುತ್ತೆ, ನೀತಿ ಪಾಸ್ ಬರುತ್ತೆ, ಲಿಪುಲೇಕ್ ಪಾಸ್ ಬರುತ್ತೆ. ಮತ್ತೆ ಸಿಕ್ಕಿಂನಲ್ಲಿ ನಾಥುಲಾ ಪಾಸ್ ಮತ್ತೆ ಜಲೆಬ್ ಪಾಸ್ ಬರುತ್ತೆ. ಬುರ್ಜಿಲಾ ಪಾಸ್ ಮತ್ತೆ ಜೋಜಿಲಾ ಪಾಸ್ ವೆರಿ ಇಂಪಾರ್ಟೆಂಟ್ ಜಮ್ಮು ಕಾಶ್ಮೀರಲ್ಲಿ ಇರುವಂತದ್ದು. ಸೊ ಸಪರೇಟ್ ಇದ್ರ ಬಗ್ಗೆನೇ ಒಂದು ಕ್ಲಾಸಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಆಯಾ ಟಾಪಿಕ್ ಬಂದಾಗ ಕೂಡ ಇದನ್ನ ತಿಳಿಸ್ಕೊಡ್ತೀವಿ. ಈ ತರ ಪಾಸಸ್ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ, ಯಾವ ಸ್ಟೇಟ್ ಮುಖಾಂತರ ಹಾದು ಹೋಗುತ್ತೆ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಫಿನಲ್ಲಿ ಇದನ್ನ ಕೇಳುವಂತ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಬರುವಂತದ್ದು ಟ್ರಾನ್ಸ್ ಹಿಮಾಲಯಾಸ್, ದ ಹಿಮಾಲಯನ್ ರೇಂಜ್ ಇಮಿಡಿಯೇಟ್ಲಿ ನಾರ್ತ್ ಆಫ್ ದ ಗ್ರೇಟ್ ಹಿಮಾಲಯನ್ ರೇಂಜ್. ಸೊ ಈಗ ಮೂರನ್ನ ನೀವು ತಿಳ್ಕೊಂಡ್ರಿ, ಗ್ರೇಟರ್ ಹಿಮಾಲಯಾಸ್, ಮಿಡಲ್ ಹಿಮಾಲಯಾಸ್, ಔಟರ್ ಹಿಮಾಲಯಾಸ್. ಗ್ರೇಟರ್ ಹಿಮಾಲಯನ್ ಏನಿದೆ ಅದರ ನಾರ್ತ್ಗೆ ಅಂದ್ರೆ ಅದರ ಅಪ್ವರ್ಡ್ಗೆ ಇರುವಂತದ್ದು ಟ್ರಾನ್ಸ್ ಹಿಮಾಲಯಾಸ್. ಏನಕ್ಕೆ ಇದನ್ನ ಟ್ರಾನ್ಸ್ ಹಿಮಾಲಯ, ಇದಕ್ಕೆ ಇನ್ನೊಂದು ನೇಮ್ ಇದೆ ಟಿಬೆಟಿಯನ್ ಹಿಮಾಲಯಾಸ್ ಅಂತ. ಏನಕ್ಕೆ ಟಿಬೆಟಿಯನ್ ಹಿಮಾಲಯಾಸ್ ಅಂತ ಕರಿತೀವಿ ಅಂದ್ರೆ ಮೋಸ್ಟ್ ಆಫ್ ದ ಪಾರ್ಟ್ ಲೈಸ್ ಇನ್ ಟಿಬೆಟ್ ರೀಜನ್. ಹಾಗಾಗಿ ಇದನ್ನ ಟಿಬೆಟ್ ಹಿಮಾಲಯ ಅಂತ ಕೂಡ ಕರಿತೇವೆ. ಇಲ್ಲಿ ರೇಂಜಸ್ ಬರುತ್ತೆ. ಮೈನ್ ರೇಂಜಸ್ ಯಾವ್ಯಾವ್ದು ಅಂತಂದ್ರೆ ಜಸ್ಕರ್ ರೇಂಜ್, ಲಡಾಖ್ ರೇಂಜ್, ಕೈಲಾಸ್ ರೇಂಜ್ ಮತ್ತೆ ಕಾರಾಕೋರಂ ರೇಂಜ್. ಇದು 4 ಮೈನ್ ರೇಂಜಸ್. ಇಟ್ ಸ್ಟ್ರೆಚಸ್ ಫಾರ್ ಅ ಡಿಸ್ಟೆನ್ಸ್ ಆಫ್ ಅಬೌಟ್ 1000 ಕಿಲೋಮೀಟರ್ ಇನ್ ಈಸ್ಟ್ ವೆಸ್ಟ್ ಡೈರೆಕ್ಷನ್. 1000 ಕಿಲೋಮೀಟರ್ ಸ್ಟ್ರೆಚ್ ಇದೆ ಇದಕ್ಕೆ. ಆವರೇಜ್ ಎಲಿವೇಶನ್ 3000 ಮೀಟರ್ ಅಬೋವ್ ಸಿ ಲೆವೆಲ್ ಇದೆ. ದ ಆವರೇಜ್ ವಿಡ್ತ್ ಆಫ್ ದಿಸ್ ರೀಜನ್ ಇಸ್ 40 ಕಿಲೋಮೀಟರ್ ಅಟ್ ದ ಎಕ್ಸ್ಟ್ರೀಮಿಟ್ಸ್ ಅಂಡ್ ಅಬೋವ್ 225 ಕಿಲೋಮೀಟರ್ ಇಂದ ಸೆಂಟ್ರಲ್ ಪಾರ್ಟ್. ಸೊ ಇದು ಸೆಂಟ್ರಲ್ ಪಾರ್ಟ್ ಅಲ್ಲಿ ಜಾಸ್ತಿ ಒಂದು ವಿಡ್ತನ ಹೊಂದಿದೆ. ಇಲ್ಲಿ ಜಸ್ಕರ್ ರೇಂಜ್ ನಲ್ಲಿ ಒಂದು ಹೈಯೆಸ್ಟ್ ಪೀಕ್ ಬರುತ್ತೆ, ನಂಗ ಪರ್ವತ್ ಅಂತ 8126 ಮೀಟರ್ ಎಲಿವೇಶನ್ ಇರುತ್ತೆ. ಇದು ಇಂಪಾರ್ಟೆಂಟ್ ಒಂದು ಮೌಂಟೇನ್. ಈಗ ನಮ್ಮ ಮೇಜರ್ ಮೌಂಟೇನ್ ಪೀಕ್ಸ್ ಯಾವ್ದಾವ್ದು ಇಂಡಿಯಾದಲ್ಲಿ ಅಂತಿದ್ರೆ ಬರ್ದಿಟ್ಕೊಳ್ಳಿ. ಗಾಡ್ವಿನ್ ಅಸ್ಟಿನ್ K2, ಇದರ ಎಲಿವೇಶನ್ ಅಂದ್ರೆ ಹೈಟ್ ಬಂದು 8611 ಮೀಟರ್ಸ್. ಅದೇ ರೀತಿ ಕಾಂಚನಜುಂಗ ಇದು 8586, ಇದು ಕೂಡ ಸೆಕೆಂಡ್ ಹೈಯೆಸ್ಟ್ ಪೀಕ್. ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಗಾಡ್ವಿನ್ ಅಸ್ಟಿನ್ K2 ಏನಿದೆ ಇದು POK ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ರೇಂಜ್ ಅಲ್ಲಿ ಬರುತ್ತೆ. ಇದಾದ್ಮೇಲೆ ಥರ್ಡ್ ಬರುವಂತದ್ದೇ ನಂಗ ಪರ್ವತ್. ಸೊ ಅದೇ ಇದು ಯಾವುದು 8126 ಮೀಟರ್ ಇರುವಂತದ್ದು. ನೆಕ್ಸ್ಟ್ ಬರುವಂತದ್ದು ಗಶೀರ್ ಬ್ರಹ್ಮನ್ ಅಂತ ಒಂದು ಮೌಂಟೇನ್ ಬರುತ್ತೆ, 8080 ಮೀಟರ್ ಎಲಿವೇಶನ್ ಇದೆ. ಬ್ರಾಡ್ ಪೀಕ್ ಬರುತ್ತೆ, 8051 ಮೀಟರ್ ಎಲಿವೇಶನ್ ಇದೆ.
ನೆಕ್ಸ್ಟ್ ದೇಸ್ಗಿಲ್ಸರ್ ಅಂತ ಬರುತ್ತೆ 7885 ಎಲಿವೇಶನ್ ಇದೆ. ಸೊ ಇದೆಲ್ಲ POK ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ನಂದಾದೇವಿ ಪರ್ವತ ಅಂತ ಒಂದು ಬರುತ್ತೆ, ಅದು 7817 ಮೀಟರ್ ಬರುತ್ತೆ. ಈ ಲಿಸ್ಟ್ ಎಲ್ಲವನ್ನ ನಿಮಗೆ ನೋಟ್ಸ್ ಅಲ್ಲಿ ನಾವು ಮೆನ್ಷನ್ ಮಾಡಿ ಅಲಾಂಗ್ ವಿತ್ ಎಲಿವೇಶನ್ ಆರ್ಡರ್ ಅಲ್ಲಿ ಕೊಡ್ತೇವೆ. ಸೊ ಇದಿಷ್ಟು ಟ್ರಾನ್ಸ್ ಹಿಮಾಲಯಸ್ ಬಗ್ಗೆ. ಮತ್ತೆ ಅದರ ರೇಂಜಸ್ ಬಗ್ಗೆ ನೋಡ್ತಾ ಹೋಗೋಣ ಇವಾಗ. ಈಗ ಜಸ್ಕರ್ ರೇಂಜ್ ಅಲ್ಲಿ ಹೈಯೆಸ್ಟ್ ಪೀಕ್ ಬಂದು ನಂಗಾ ಪರ್ವತ ನೋಡಿದ್ವಿ, 8126 ಮೀಟರ್. ನಾರ್ತ್ ಆಫ್ ದ ಜಸ್ಕರ್ ರೇಂಜ್ ಅಂಡ್ ರನ್ನಿಂಗ್ ಪ್ಯಾರಲಲ್ ಟು ಇಟ್ ಇಸ್ ಲಡಾಖ್ ರೇಂಜ್. ಸೊ ಅದರ ಜೊತೆಗೆ ನಾರ್ತ್ ನಲ್ಲಿ ಪ್ಯಾರಲ್ ಆಗಿರುವಂತದನ್ನ ಲಡಾಖ್ ರೇಂಜ್ ಅಂತ ನಾವು ಕರಿತೇವೆ. ಓನ್ಲಿ ಅ ಫ್ಯೂ ಪೀಕ್ಸ್ ಆಫ್ ದಿಸ್ ರೇಂಜ್ ಅಟೈನ್ ಹೈಟ್ಸ್ ಓವರ್ 6000 ಮೀಟರ್ಸ್. ನೆಕ್ಸ್ಟ್ ಬರುವಂತದ್ದು ಕೈಲಾಸ್ ರೇಂಜ್. ಇದನ್ನ ಚೈನಾದಲ್ಲಿ ಗ್ಯಾಂಗ್ ಡೈಸ್ ಅಂತ ಕರೀತಾರೆ. ಸೊ ಕೈಲಾಸ್ ರೇಂಜ್ ಇನ್ ವೆಸ್ಟರ್ನ್ ಟಿಬೆಟ್ is an offshoot of Ladakh range. The highest peak is Mountain Kailas, 6714 meter. River Indus originate from northern slope of Kailas range. ಸೊ ಇಂಡಸ್ ಅಂದ್ರೆ ಸಿಂಧು ನದಿ ಎಲ್ಲಿ ಒರಿಜಿನೇಟ್ ಆಗುವಂತದ್ದು ಅಂದ್ರೆ ಈ ಕೈಲಾಸ್ ರೇಂಜ್ ನ ನಾರ್ದರ್ನ್ ಸ್ಲೋಪ್ಸ್ ನಲ್ಲಿ ಒರಿಜಿನೇಟ್ ಆಗುತ್ತೆ. ನಾರ್ದರ್ನ್ ಮೋಸ್ಟ್ ರೇಂಜ್ ಆಫ್ ಟ್ರಾನ್ಸ್ ಹಿಮಾಲಯನ್ ರೇಂಜಸ್ ಇನ್ ಇಂಡಿಯಾ ಇಸ್ ದ ಗ್ರೇಟ್ ಕಾರಾಕೋರಂ ರೇಂಜ್, ಆಲ್ಸೋ ನೋನ್ ಆಸ್ ಕೃಷ್ಣಗಿರಿ ರೇಂಜ್. ಸೊ ಟ್ರಾನ್ಸ್ ಹಿಮಾಲಯದ ನಾರ್ದರ್ನ್ ಮೋಸ್ಟ್ ರೇಂಜ್ ಏನಿದೆ ಅದನ್ನ ಗ್ರೇಟ್ ಕಾರಾಕೋರಂ ರೇಂಜ್ ಅಂತ ಕರಿತೇವೆ. ಇದನ್ನ ಕೃಷ್ಣಗಿರಿ ರೇಂಜ್ ಅಂತ ಕೂಡ ಕರಿತೇವೆ. ಕಾರಾಕೋರಂ ರೇಂಜ್ extends eastwards from Pamir for about 800 km. It is a range with lofty peaks. So elevation ಇಲ್ಲಿ 5500 meter and above ಇರುತ್ತೆ. It is abode of some of the greatest glaciers of the world outside the polar region. Some of the peaks are more than 8000 meter above sea level. ಅದು ಯಾವುದು ಗಾಡ್ವಿನ್ ಅಸ್ಟಿನ್ K28611 ಮೀಟರ್ ಇದೆ. ಇಟ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂಡ್ ಹೈಯೆಸ್ಟ್ ಪೀಕ್ ಇನ್ ದ ಇಂಡಿಯನ್ ಯೂನಿಯನ್. ಇದು POK ನಲ್ಲಿ ಬರುತ್ತೆ. ದ ಲಡಾಖ್ ಪ್ಲಾಟೋ ಲೈಸ್ ಟು ದ ನಾರ್ತ್ ಈಸ್ಟ್ ಆಫ್ ದ ಕಾರಾಕೋರಂ ರೇಂಜ್. ಇಟ್ ಹ್ಯಾಸ್ ಬೀನ್ ಡೈರೆಕ್ಟೆಡ್ ಇನ್ ಟು ನಂಬರ್ ಆಫ್ ಪ್ಲೇನ್ಸ್ ಅಂಡ್ ಮೌಂಟೇನ್ಸ್. ಯಾವ್ದು ಅಂತಂದ್ರೆ ಸೋಡಾ ಪ್ಲೈನ್ಸ್, ಅಕ್ಸೈ ಚಿನ್, ಲಿಂಗ್ಜಿ ಟ್ಯಾಂಗ್, ದೀಪ್ಸಂಗ್ ಪ್ಲೈನ್ಸ್ ಅಂಡ್ ಚಾಂಗ್ ಚೆನ್ಮಾ ಪ್ಲೈನ್ಸ್ ಯಾವ್ದ್ರಲ್ಲಿ ಬರುತ್ತೆ, ಲಡಾಖ್ ಪ್ಲಾಟೋ ನಲ್ಲಿ ಬರುತ್ತೆ. ಸೊ ಇಲ್ಲಿ ಕಾರಾಕೋರಂ ರೇಂಜ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇನ್ನೊಂದು ನೇಮ್ ಇದೆ ಕೃಷ್ಣಗಿರಿ ಅಂತ. ಮತ್ತೆ K2 ಹೈಯೆಸ್ಟ್ ಪೀಕ್ ಇನ್ ದ ಇಂಡಿಯನ್ ಯೂನಿಯನ್ ಅಂಡ್ ಸೆಕೆಂಡ್ ಇನ್ ದ ವರ್ಲ್ಡ್. ಸೊ ಇದಿಷ್ಟು ಟ್ರಾನ್ಸ್ ಹಿಮಾಲಯ ಬಗ್ಗೆ ಡೀಟೇಲ್ಸ್. 4 ರೀಜನ್ಸ್ ಬರುತ್ತೆ, 4 ರೇಂಜ್ ಬರುತ್ತೆ. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಜಸ್ಕರ್ ರೇಂಜ್, ಲಡಾಖ್ ರೇಂಜ್ ಮತ್ತೆ ಕಾರಾಕೋರಂ ರೇಂಜ್ ವೆರಿ ಇಂಪಾರ್ಟೆಂಟ್. ಸೊ ಲಾಸ್ಟ್ ಕ್ಲಾಸಿಫಿಕೇಶನ್ ಬಂದು ಪೂರ್ವಾಂಚಲ್ ಹಿಮಾಲಯಸ್ ಆರ್ ಈಸ್ಟರ್ನ್ ಹಿಮಾಲಯಸ್. Eastern hills or Purvanchal are the southward extension of Himalayas running along the northeastern edge of the India. So ಇದೆಲ್ಲ ಮ್ಯಾಪ್ ಅಲ್ಲಿ ನೀವು ಡೈರೆಕ್ಷನ್ ಅಸ್ಯೂಮ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. At the Dihang Gorge, the Himalayas take a sudden southward bend and form a series of comparatively low hills which are collectively called as Purvanchal. So Dihang Gorge ಅಲ್ಲಿ ಏನಾಗುತ್ತೆ, ಹಿಮಾಲಯಸ್ ಸಡನ್ ಸೌತ್ವರ್ಡ್ ಬೆಂಡ್ ಅನ್ನು ತಗೊಳುತ್ತೆ. ಇಲ್ಲಿ ತುಂಬಾ ಲೋ ಆಟಿಟ್ಯೂಡ್ ಹಿಲ್ಸ್ ಇರುತ್ತೆ. ಸೊ ಇದನ್ನ ನಾವು ಪೂರ್ವಾಂಚಲ್ ಆರ್ ಈಸ್ಟರ್ನ್ ಹಿಲ್ಸ್ ಅಂತ ಕರಿತೇವೆ. ಪೂರ್ವಾಂಚಲ್ ಹಿಲ್ಸ್ ಆರ್ ಕಾನ್ವೆಕ್ಸ್ ಟು ದ ವೆಸ್ಟ್. ಸೊ ವೆಸ್ಟ್ ಗೆ ಇದು ಕಾನ್ವೆಕ್ಸ್ ಆಗಿರುತ್ತೆ. ದೇ ರನ್ ಅಲಾಂಗ್ ದ ಇಂಡಿಯನ್ ಮ್ಯಾನ್ಮಾರ್ ಬಾರ್ಡರ್ ಎಕ್ಸ್ಟೆಂಡಿಂಗ್ ಫ್ರಮ್ ಅರುಣಾಚಲ್ ಪ್ರದೇಶ್ ಇನ್ ದ ನಾರ್ತ್ ಅಂಡ್ ಮಿಜೋರಾಂ ಇನ್ ದ ಸೌತ್. ಸೊ ಅರುಣಾಚಲ್ ಪ್ರದೇಶ್ ಟಾಪ್ ಅಲ್ಲಿ ಇರುತ್ತೆ, ಮಿಜೋರಾಂ ಸೌತ್ ಅಂದ್ರೆ ಬಾಟಮ್ ಅಲ್ಲಿ ಇರುತ್ತೆ. ಸೊ ಈ ಪೂರ್ವಾಂಚಲ್ ಅಂದ್ರೆ ಪೂರ್ವಾಂಚಲ್ ಹಿಲ್ಸ್ ಇಂಡಿಯಾ ಮ್ಯಾನ್ಮಾರ್ ಬಾರ್ಡರ್ ಅಲ್ಲಿ ಎಕ್ಸ್ಟೆಂಡಿಂಗ್ ಫ್ರಮ್ ಅರುಣಾಚಲ್ ಪ್ರದೇಶ್ ಇನ್ ದ ನಾರ್ತ್ ಟು ಮಿಜೋರಾಂ ಇನ್ ದ ಸೌತ್ ಅಲ್ಲಿ ರನ್ ಆಗುತ್ತೆ. ಸೊ ಇಷ್ಟೊತ್ತು ನಾವು ಮೇಜರ್ ಪ್ಯಾರಲಲ್ ಡಿವಿಷನ್ಸ್ ಆಫ್ ಇಂಡಿಯಾವನ್ನ ನೋಡಿದ್ವಿ. ಅಂದ್ರೆ ಬೇಸ್ಡ್ ಆನ್ ಆಲ್ಟಿಟ್ಯೂಡ್ ನಾವು ಗ್ರೇಟರ್ ಹಿಮಾಲಯಸ್, ಲೆಸ್ಸರ್ ಹಿಮಾಲಯಸ್ ಮತ್ತೆ ಔಟರ್ ಹಿಮಾಲಯಸ್ ಬಗ್ಗೆ ಸ್ಟಡಿ ಮಾಡಿದೀವಿ. ಇವಾಗ ರೀಜನಲ್ ಡಿವಿಷನ್ ಆಫ್ ಹಿಮಾಲಯಸ್ ಅನ್ನ ನೋಡೋಣ. ಇಲ್ಲಿ ಎಕ್ಸ್ಪ್ಲನೇಷನ್ ಏನ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ನಿಮ್ಗೆ ಹೇಗೆ ಕರಿತೀವಿ ಅದರ ನೇಮಿಂಗ್ ಅನ್ನ ತಿಳಿಸ್ತೀನಿ ನಿಮ್ಗೆ. ಇದು BWSSB 2019 ನಲ್ಲಿ ಒಂದು ಎಕ್ಸಾಮ್ ಆಗುತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ಗೆ, ಅದರಲ್ಲಿ ಕೇಳಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಲ್ಲಿ ಬಂದಿದೆ. ಇದು ರೀಜನಲ್ ಡಿವಿಷನ್ ಅನ್ನು ನೋಡೋದಿದ್ರೆ 4 ಟೈಪ್ ಅಲ್ಲಿ ನಾವು ಅದನ್ನ ಡಿವೈಡ್ ಮಾಡ್ತೀವಿ ಹಿಮಾಲಯವನ್ನ. ಪಂಜಾಬ್ ಹಿಮಾಲಯಾಸ್, ಸೆಕೆಂಡ್ ಒಂದು ಕುಮಾಹೋ ಹಿಮಾಲಯಾಸ್, ನೆಕ್ಸ್ಟ್ ನೇಪಾಳ್ ಹಿಮಾಲಯಾಸ್ ಮತ್ತೆ ಅಸ್ಸಾಂ ಹಿಮಾಲಯಾಸ್. ಸೊ ಯಾವ ಬೇಸಿಸ್ ಅಲ್ಲಿ ಡಿವೈಡ್ ಮಾಡ್ತೀವಿ, ನದಿಗಳನ್ನ ತಗೊಂತೀವಿ. ಸೊ ಈ ನದಿಯಿಂದ ಈ ನದಿಗೆ ಈ ಡಿವಿಷನ್ ಆ ತರ ಮಾಡ್ತೀವಿ. ಸೊ ಈ ಮ್ಯಾಪ್ ಅನ್ನ ನೋಡ್ಕೊಳ್ಳಿ. ಜಿಯೋಗ್ರಫಿನಲ್ಲಿ ನಾನು ಏನೇ ಎಕ್ಸ್ಪ್ಲನೇಷನ್ ಕೊಟ್ಟರು ನೀವು ಮ್ಯಾಪ್ ಅನ್ನ ನೋಡ್ಕೊಬೇಕಾಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಡೈರೆಕ್ಷನ್ ಬರ್ತಿರುತ್ತೆ, ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಅನ್ಕೊಂಡು, ಮತ್ತೆ ಸೌತ್ ಬರುತ್ತೆ, ನಾರ್ತ್, ಈ ತರ ಡೈರೆಕ್ಷನ್ಸ್ ಬರುತ್ತೆ. ಹಾಗಾಗಿ ನೀವು ಮ್ಯಾಪ್ ಅನ್ನ ನೋಡ್ಕೊಂಡ್ರೆ ನಿಮ್ಗೆ ಒಂದ್ಸರಿ ಅರ್ಥ ಆದ್ರೆ ಅದು ನಿಮ್ಗೆ ಯಾವತ್ತೂ ಮರೆಯೋದಕ್ಕೆ ಹೋಗಲ್ಲ. ಸೊ ಅದೇ ರೀತಿ ಈಗಲೂ ಮ್ಯಾಪ್ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಇಂಡಸ್ ರಿವರ್ ಇದೆ, ಇಲ್ಲಿ ಸಟ್ಲೇಜ್ ಇದೆ, ಇಲ್ಲಿ ಕಾಳಿ ರಿವರ್ ಇದೆ, ಇಲ್ಲಿ ತೀಸ್ತಾ ಇದೆ, ಮತ್ತೆ ಇಲ್ಲಿ ಬ್ರಹ್ಮಪುತ್ರ ಇದೆ. ಈ 5 ರಿವರ್ ಇವಾಗ ಇಂಪಾರ್ಟೆಂಟ್ ಈ ಎಕ್ಸ್ಪ್ಲನೇಷನ್ಗೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನ್ ಸ್ಟಾರ್ಟ್ ಆಗಿದೆ ನಮ್ಮ ಇಂಡಿಯನ್ ಬಾರ್ಡರ್, ಇಲ್ಲಿ ಇಂಡಸ್ ನದಿ ಇದೆ. ಸೊ ಈ ಇಂಡಸ್ ನದಿಯಿಂದ ಈ ಸಟ್ಲೇಜ್ ಇದೆಯಲ್ಲ, ಈ
ಪ್ರದೇಶದ ಹಿಮಾಲಯ ರೇಂಜ್ ಏನ್ ಬರುತ್ತೆ ಇದನ್ನ ನಾವು ಪಂಜಾಬ್ ಹಿಮಾಲಯಸ್ ಅಂತ ಕರಿತೇವೆ. ಅದೇ ರೀತಿ ಸಟ್ಲೇಜ್ ಟು ಕಾಳಿ, ಸೊ ಈ ಬಾರ್ಡರ್ ಏನಿದೆ ಇದನ್ನ ಕುಮಾಹೋ ಹಿಮಾಲಯಸ್ ಅಂತ ಕರಿತೇವೆ, ಸೆಕೆಂಡ್ ಟೈಪ್. ಇದಾದ್ಮೇಲೆ ಈ ಕಾಳಿ ನದಿಯಿಂದ ಈ ತೀಸ್ತಾ ನದಿ ಇದೆಯಲ್ಲ ಇಲ್ಲಿ ತನಕ ಬರುವಂತದ್ದನ್ನ ನಾವು ನೇಪಾಳ್ ಹಿಮಾಲಯಸ್ ಅಂತ ಕರಿತೇವೆ, ಯಾಕಂದ್ರೆ ಇಲ್ಲೇ ನೇಪಾಳ್ ಕಂಟ್ರಿ ಬರುವಂತದ್ದು. ಇದಾದ್ಮೇಲೆ ತೀಸ್ತಾ ಇಂದ ಬ್ರಹ್ಮಪುತ್ರ ರೇಂಜ್ ಏನ್ ಬರುತ್ತೆ ಇಲ್ಲಿ ತನಕ ಹಿಮಾಲಯಸ್, ಇದನ್ನ ಅಸ್ಸಾಂ ಹಿಮಾಲಯಸ್ ಅಂತ ಕರಿತೀವಿ. ಇದು 4 ಮೇಜರ್ ಡಿವಿಷನ್. ಇಲ್ಲಿ ಹೆಂಗ್ ಕೇಳ್ತಾರೆ ಅಂತಂದ್ರೆ ಒಂದು ಕಡೆ ಇದನ್ನ ಕೊಡ್ತಾರೆ, ಇನ್ನೊಂದ್ ಕಡೆ ಈ ನದಿಗಳನ್ನ ಕೊಡ್ತಾರೆ, ಯು ಹ್ಯಾವ್ ಟು ಮ್ಯಾಚ್ ಇಟ್. ಸೊ ಇದಿಷ್ಟು ರೀಜನಲ್ ಡಿವಿಷನ್ ಆಫ್ ಹಿಮಾಲಯ. ಇಲ್ಲಿಯವರೆಗೆ ನಾನು ಹಿಮಾಲಯದ ಬಗ್ಗೆ ಅದರ ಸಿಗ್ನಿಫಿಕೆನ್ಸಸ್, ಡಿವಿಷನ್ಸ್ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ನಾವು ಸೆಕೆಂಡ್ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಸೆಕೆಂಡ್ ಒನ್ ಬಂದು ಗ್ರೇಟರ್ ನಾರ್ದರ್ನ್ ಪ್ಲೇನ್ಸ್ ಅಂತ ಡಿವೈಡ್ ಮಾಡ್ತೀವಿ ಇಂಡಿಯಾನ ಫಿಸಿಯೋಗ್ರಫಿಯ ಮೇಲೆ. ಆಗ್ಲೇ ಹೇಳಿದೆ ನಿಮ್ಗೆ ಇಂಡೋ, ಗಂಗಾ ಮತ್ತೆ ಬ್ರಹ್ಮಪುತ್ರ ರೀಜನ್ ಅನ್ನು ನಾವು ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೇವೆ ಅಂತ. ದ ನಾರ್ದರ್ನ್ ಪ್ಲೇನ್ಸ್ ಫಾರ್ಮ್ಡ್ ಬೈ ದ ಅಲುವಿಯಲ್ ಡೆಪಾಸಿಟ್ಸ್ ಬ್ರಾಟ್ ಬೈ ದ ರಿವರ್ಸ್ ಇಂಡಸ್, ಗಂಗಾ ಅಂಡ್ ಬ್ರಹ್ಮಪುತ್ರ ಇಸ್ ಕಾಲ್ಡ್ ಆಸ್ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್. ಸೊ ಈ ಇಂಡಸ್ ನದಿ ನಮ್ಮ ಇಂಡಿಯಾದಲ್ಲಿ ಹರಿಯುವಂತದ್ದು ಕಡಿಮೆ, ಬಟ್ ಹರಿದ್ರು ಕೂಡ ಯಾವ್ಯಾವ ಸ್ಟೇಟ್ ಈ ನಾರ್ದರ್ನ್ ಪ್ಲೇನ್ ಅಂಡರ್ ಬರುತ್ತೆ ಅಂತ ನೋಡೋದಿದ್ರೆ, ಈಗ ಇಂಡಸ್ ಅಲ್ಲಿ ಪಂಜಾಬ್ ಮತ್ತೆ ಹರಿಯಾಣವನ್ನ ಕವರ್ ಮಾಡುತ್ತೆ ಇಂಡಸ್ ನದಿ. ಅದೇ ರೀತಿ ಗಂಗಾ ನದಿ ಯುಪಿ, ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರಾಖಂಡ್, ಜಾರ್ಖಂಡ್ ಅನ್ನ ಇದ್ ಮಾಡುತ್ತೆ. ಮ್ಯಾಕ್ಸಿಮಮ್ ನಾರ್ದರ್ನ್ ಪ್ಲೇನ್ಸ್ ಫಾರ್ಮ್ಡ್ ಬೈ ವಿಚ್ ರಿವರ್ ಅಂತ ಕೇಳಿದ್ರೆ ಗಂಗಾ ರಿವರ್. 60 to 65 ಪಾಪ್ಯುಲೇಷನ್ ಈ ಗಂಗಾ ನದಿ ದಡದಲ್ಲೇ ವಾಸಿಸುತ್ತೆ ಇಲ್ಲಿ. ನೆಕ್ಸ್ಟ್ ಬ್ರಹ್ಮಪುತ್ರ ನದಿ ಅಸ್ಸಾಂ ಮತ್ತೆ ಅರುಣಾಚಲ್ ಪ್ರದೇಶ. ಸೊ ಇದು ಸ್ಲೈಡ್ ಅಲ್ಲಿ ಇಲ್ಲ, ಬರ್ಕೊಳ್ಳಿ, ಇನ್ನೂ ಒಂದ್ಸರಿ ರಿಪೀಟ್ ಮಾಡ್ತೇನೆ. ಇಂಡಸ್ ರಿವರ್ ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ನಾರ್ದರ್ನ್ ಪ್ಲೇನ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಗಂಗಾ ಬಂದ್ಬಿಟ್ಟು ಯುಪಿ, ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರಾಖಂಡ್, ಜಾರ್ಖಂಡ್ ಅಲ್ಲಿ ಫಾರ್ಮ್ ಮಾಡುತ್ತೆ. ಬ್ರಹ್ಮಪುತ್ರ ಅಸ್ಸಾಂ ಮತ್ತೆ ಅರುಣಾಚಲ್ ಪ್ರದೇಶದಲ್ಲಿ ಮಾಡುತ್ತೆ. ಇಲ್ಲಿ ಇನ್ನ ಒಂದು ಕ್ವಶನ್ ಬರುವಂತದ್ದು, ಮ್ಯಾಕ್ಸಿಮಮ್ ನಾರ್ದರ್ನ್ ಪ್ಲೇನ್ ಅನ್ನ ಫಾರ್ಮ್ ಮಾಡುವಂತ ರಿವರ್ ಯಾವುದು ಅಂದ್ರೆ ಗಂಗಾ ನದಿ. ದ ನಾರ್ದರ್ನ್ ಪ್ಲೇನ್ಸ್ formed by these 3 rivers Indus, Ganga and Brahmaputra. Indus river forms less plains in India, more in Pakistan. Indus ನಮ್ಮ ಇಂಡಿಯಾದಲ್ಲಿ ಕಡಿಮೆ ನಾರ್ದರ್ನ್ ಪ್ಲೇನ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಪಾಕಿಸ್ತಾನಲ್ಲಿ ಹರಿಯುವಂತದ್ದು ಜಾಸ್ತಿ. ಗಂಗಾ ಪ್ಲೇನ್ಸ್ ಆರ್ ಫಾರ್ಮ್ಡ್ ಬೈ ಅಲುವಿಯಲ್ ಸಾಯಿಲ್ಸ್, ಮೋಸ್ಟ್ ಫರ್ಟೈಲ್ ಸಾಯಿಲ್ ಅಂತ ಕರಿತೇವೆ ಈ ಅಲುವಿಯಲ್ ಸಾಯಿಲ್ಸ್ ಅನ್ನ. ನೆಕ್ಸ್ಟ್ ಈಗ 3 ಬರುತ್ತೆ ಮೈನ್. ಈಗ ನಾರ್ದರ್ನ್ ಪ್ಲೇನ್ಸ್ ಆರ್ ಡಿವೈಡೆಡ್ ಇಂಟು 3 ಮೇಜರ್ ಝೋನ್ಸ್. ಯಾವ್ಯಾವ್ದು 3 ಝೋನ್ಸ್ ಅಂತಂದ್ರೆ ಬಾಬರ್, ಟೆರಾಯ್ ಅಂಡ್ ಅಲುವಿಯಲ್ ಪ್ಲೇನ್ಸ್ ಅಂತ. ಮೊದಲಿಗೆ ಅಲುವಿಯಲ್ ಸಾಯಿಲ್ಸ್ ಯಾವ್ದಿಂದ ಫಾರ್ಮ್ ಆಗುತ್ತೆ, ಗಂಗಾ ನದಿಯಿಂದ ಫಾರ್ಮ್ ಆಗುತ್ತೆ, ಮೋಸ್ಟ್ ಫರ್ಟೈಲ್ ಸಾಯಿಲ್. ಅಲುವಿಯಲ್ ಸಾಯಿಲ್ಸ್ ಅನ್ನ ಮತ್ತೆ ನಾವು 2 ಟೈಪ್ ಆಗಿ ಮಾಡ್ಕೊಂತೀವಿ, ನ್ಯೂ ಅಲುವಿಯಲ್ ಸಾಯಿಲ್ಸ್ ಮತ್ತೆ ಓಲ್ಡ್ ಅಲುವಿಯಲ್ ಸಾಯಿಲ್ಸ್ ಅಂತ. ಅಂದ್ರೆ ಕಾದರ್ ಅಂಡ್ ಬಂಜರ್ ಅಂತ. ಸೊ ಕಾದರ್ ಅಂದ್ರೆ ನ್ಯೂ ಅಲುವಿಯಲ್ ಸಾಯಿಲ್ಸ್, ಬಂಜರ್ ಅಂತಂದ್ರೆ ಓಲ್ಡ್ ಅಲುವಿಯಲ್ ಸಾಯಿಲ್ಸ್ ಅಂತ. ಸೊ ಮೋಸ್ಟ್ ಫರ್ಟೈಲ್ ಸಾಯಿಲ್ ಯಾವುದು ಅಂತಂದ್ರೆ ಅಲುವಿಯಲ್ ಸಾಯಿಲ್, ಅದನ್ನು ಬರ್ದಿಟ್ಕೊಳ್ಳಿ. ಈಗ ಬಾಬರ್ ಅಂತ ಒಂದು ರೀಜನ್ ಬರುತ್ತೆ. ಇಸ್ ಎ ನ್ಯಾರೋ ಬೆಲ್ಟ್ ಸ್ಪ್ರೆಡ್ ಬಿಟ್ವೀನ್ 8 to 10 ಕಿಲೋಮೀಟರ್ ಪ್ಯಾರಲಲ್ ಟು ಶಿವಾಲಿಕ್ ಫುಟ್ ಹಿಲ್ಸ್. ಸೊ ಈಗ ಫಸ್ಟ್ ಗ್ರೇಟರ್ ಹಿಮಾಲಯ ಬರುತ್ತೆ, ಆಮೇಲೆ ಮಿಡಲ್ ಬರುತ್ತೆ, ಆಮೇಲೆ ಶಿವಾಲಿಕ್ ಬರುತ್ತೆ. ಇದಾದ್ಮೇಲೆ ಬರುವಂತ ನೆಕ್ಸ್ಟ್ 8 ರಿಂದ 10 ಕಿಲೋಮೀಟರ್ ಪ್ಯಾರಲಲ್ ರೇಂಜ್ ಏನಿದೆ ಅದು ಬಾಬರ್ ರೇಂಜ್. ಸೊ ವೆರಿ ಇಂಪಾರ್ಟೆಂಟ್ ಇದು. ಇದಾದ್ಮೇಲೆ ಬರುವಂತದ್ದು ಟೆರಾಯ್ ರೇಂಜ್. ಸೊ ಸಿಂಪಲ್ ಇಷ್ಟೇ. ಸೊ ಈಗ ನಾರ್ತ್ ಡೈರೆಕ್ಷನ್ ನೆನ್ಪಿಟ್ಕೊಳ್ಳಿ, ನಾರ್ತ್ ಅಲ್ಲಿ ಗ್ರೇಟರ್ ಹಿಮಾಲಯ ಇದೆ, ಅದಾದ್ಮೇಲೆ ನೆಕ್ಸ್ಟ್ ಮಿಡಲ್ ಹಿಮಾಲಯ ಬರುತ್ತೆ, ಆಮೇಲೆ ಶಿವಾಲಿಕ್ ಬರುತ್ತೆ, ಅದಾದ್ಮೇಲೆ 8 ರಿಂದ 10 ಕಿಲೋಮೀಟರ್ ಬಾಬರ್ ರೀಜನ್ ಬರುತ್ತೆ, ಆಮೇಲೆ ಟೆರಾಯ್ ರೀಜನ್ ಬರುತ್ತೆ. ಸೊ ಈ ತರನೇ ನಮ್ಮ ಇಂಡಿಯಾದ ಕ್ಲಾಸಿಫಿಕೇಶನ್ ಹೋಗುವಂತದ್ದು. ಇದಾದ್ಮೇಲೆ ಟೆರಾಯ್ ಆದ್ಮೇಲೆ ಅಲುವಿಯಲ್ ಅಂದ್ರೆ ಗಂಗಾ ರೀಜನ್ ಬರುತ್ತೆ, ಗಂಗಾ ರೀಜನ್ ಆದ್ಮೇಲೆ ನೆಕ್ಸ್ಟ್ ಪೆನಿನ್ಸುಲರ್ ಪ್ಲಾಟೂ ಬರುತ್ತೆ. ಇಷ್ಟೇ. ಸೊ ಸೌತ್ ಆಫ್ ದ ಟೆರಾಯ್ ಇಸ್ ಎ ಬೆಲ್ಟ್ ಕನ್ಸಿಸ್ಟಿಂಗ್ ಆಫ್ ಓಲ್ಡ್ ಅಂಡ್ ನ್ಯೂ ಅಲುವಿಯಲ್ ಡೆಪಾಸಿಟ್ಸ್ ನೋನ್ ಆಸ್ ಬಾಬರ್ ಅಂಡ್ ಕದರ್ ಅಕಾರ್ಡಿಂಗ್ಲಿ. ಸೊ ಆಗ್ಲೇ ಬಾಬರ್ ಮತ್ತೆ ಕದರ್ ಅಂದ್ರೆ ಏನು ಅಂತ ಹೇಳಿದೀನಿ, ನ್ಯೂ ಅಂಡ್ ಓಲ್ಡ್ ಅಲುವಿಯಲ್ ಸಾಯಿಲ್ಸ್ ಅಂತ. ಈಗ ಬಾಬರ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಇಸ್ ಲೊಕೇಟೆಡ್ ಸೌತ್ ಡೈರೆಕ್ಷನ್ ಟು ದ ಶಿವಾಲಿಕ್ಸ್. ಇಟ್ ಇಸ್ ಫಾರ್ಮ್ಡ್ ಫ್ರಮ್ ಗ್ರಾವೆಲ್ಸ್ ಅಂಡ್ ಪೆಬಲ್ಸ್. ಸೊ ಗ್ರಾವೆಲ್ಸ್ ಅಂಡ್ ಪೆಬಲ್ಸ್ ಇಂದ ಕೂಡಿರೋದ್ರಿಂದ ಇಟ್ಸ್ ನಾಟ್ ಸೂಟಬಲ್ ಫಾರ್ ಇರಿಗೇಷನ್ ಅಂಡ್ ಅಗ್ರಿಕಲ್ಚರ್. ಬಟ್ ಟೆರಾಯ್ ಇದು ಹೆಂಗಿದೆ ಅಂತಂದ್ರೆ ಇಟ್ ಇಸ್ ಲೊಕೇಟೆಡ್ ಸೌತ್ ಡೈರೆಕ್ಷನ್ ಟು ದ ಬಾಬರ್. ಸೊ ನೆಕ್ಸ್ಟ್ ಬಾಬರ್ ಆದ್ಮೇಲೆ ಸೌತ್ಗೆ ಅದಿದೆ. ಇಟ್ ಈಸ್ ಫಾರ್ಮ್ಡ್ ಬೈ ಮಾರ್ಸಿ ಅಂಡ್ ರೆಡ್ ಲ್ಯಾಂಡ್. ಇಟ್ ಈಸ್ ಕಂಪೋಸ್ಡ್ ಬೈ ಫೈನ್ ಪಾರ್ಟಿಕಲ್ಸ್, ಬೆಸ್ಟ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್ ಅಂಡ್ ಇರಿಗೇಷನ್. ಸೊ ಇಲ್ಲಿ ಕೇಳ್ಬೋದು ನಿಮ್ಗೆ ಕ್ವಶನ್, ಬಾಬರ್ ರೀಜನ್ ಅಲ್ಲಿ ನೀವೇನಾದ್ರೂ ಅಗ್ರಿಕಲ್ಚರ್ ಮಾಡ್ಬೋದು ಅಂದ್ರೆ ಖಂಡಿತ ಇಲ್ಲ, ಯಾಕಂದ್ರೆ ಫಾರ್ಮ್ಡ್ ಬೈ ಗ್ರಾವೆಲ್ಸ್ ಅಂಡ್ ಪೆಬಲ್ಸ್ ಇರುತ್ತೆ. ಬಟ್ ಟೆರಾಯ್ ಅಲ್ಲಿ ಮಾಡ್ಬೋದು, ಫೈನ್ ಸ್ಯಾಂಡ್, ಫೈನ್ ಪಾರ್ಟಿಕಲ್ಸ್ ಇರುತ್ತೆ. ಇದಾದ್ಮೇಲೆ ಅಲುವಿಯಲ್ ಮೋಸ್ಟ್ ಸೂಟಬಲ್ ಆರ್ ಮೋಸ್ಟ್ ಫರ್ಟೈಲ್ ಲ್ಯಾಂಡ್. ಸೊ ಈ ಇಂಡೋ, ಗಂಗಾ ಮತ್ತೆ ಬ್ರಹ್ಮಪುತ್ರ ರೀಜನ್ ಅಲ್ಲಿ ಬರುವಂತ ಪಾಯಿಂಟ್ಸ್ ಇಷ್ಟೇನೆ. ಇನ್ನ ಒಂದ್ಸರಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಇಂಡಸ್ ನದಿ, ಗಂಗಾ ನದಿ ಮತ್ತೆ ಬ್ರಹ್ಮಪುತ್ರ ನದಿಗಳು ಅವು ಹರ್ಕೊಂಡು ಹೋದಂಗೆನೆ ಸಾಯಿಲ್ ಡೆಪಾಸಿಟ್ಸ್ ಅನ್ನ, ಆ ಪ್ಲೇನ್ ಅನ್ನ ಫಾರ್ಮ್ ಮಾಡುತ್ತೆ ಒಂದು. ಆ ಪ್ಲೇನ್ ಅನ್ನ ನಾವು ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೇವೆ. ಮೊದಲಿಗೆ ಇಂಡಸ್ ನದಿ. ಸೊ ಈ ಇಂಡಸ್ ನದಿ ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ನಾರ್ದರ್ನ್ ಪ್ಲೇನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದು ನಮ್ಮ ಇಂಡಿಯಾದಲ್ಲಿ ಹರಿಯುವಂತದ್ದು ಕಡಿಮೆ. ಇದು ಒಂದು ಪಾಯಿಂಟ್. ಸೆಕೆಂಡ್,
ಗಂಗಾ ನದಿ ಇದು UP, ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರಾಖಂಡ್, ಜಾರ್ಖಂಡ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ಮ್ಯಾಕ್ಸಿಮಮ್ ನಾರ್ದರ್ನ್ ಪ್ಲೇನ್ ಇದರಿಂದನೇ ಕ್ರಿಯೇಟ್ ಆಗಿದೆ. ಇದು ಅಲುವಿಯಲ್ ಸಾಯಿಲ್ ಡೆಪಾಸಿಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬ್ರಹ್ಮಪುತ್ರ ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ ನಾರ್ದರ್ನ್ ಪ್ಲೇನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇವಾಗ 3 ಬೆಟ್ಟಗಳಿದೆ, ಗ್ರೇಟರ್ ಹಿಮಾಲಯಸ್, ಮಿಡಲ್ ಹಿಮಾಲಯಸ್, ಲೆಸ್ಸರ್ ಹಿಮಾಲಯಸ್. ಒಂದಾದ್ಮೇಲೆ ಬಂದಿದೆ. ಅಂದ್ರೆ ಗ್ರೇಟರ್ ಹಿಮಾಲಯ ಸೌತಿಗೆ ಮಿಡಲ್ ಬರುತ್ತೆ, ಅದಾದ್ಮೇಲೆ ಸೌತಿಗೆ ಔಟರ್ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ಬಾಬರ್ ರೀಜನ್. ಸೊ ಇದು ಬಾಬರ್ ರೀಜನ್ ಬಂದು ನಾಟ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್. ಇದಾದ್ಮೇಲೆ ಬರುವಂತದ್ದು ಟೆರಾಯ್ ರೀಜನ್, ಇಟ್ ಇಸ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್. ಇದಾದ್ಮೇಲೆ ಬರುವಂತದ್ದು ಗಂಗಾ ರೀಜನ್. ಸೊ ಇದಿಷ್ಟು ಹಿಮಾಲಯ ಮತ್ತೆ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿದಿದೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಆದ್ರೂ ಕೇಳಿ, ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಪೆನಿನ್ಸುಲರ್ ಪ್ಲಾಟೋ, ಕೋಸ್ಟಲ್ ಪ್ಲೈನ್ಸ್, ಇಂಡಿಯನ್ ಡೆಸರ್ಟ್ಸ್ ಮತ್ತೆ ಐಸ್ಲ್ಯಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.